ಚಕಲಯೇ ಕಂಠೆ ಸುಮುಕ್ತಾವಳಿಗೆ ಕಂಠೆ ಸುಮುಕ್ತಾವಳಿಗೆ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆಗೆ ಗೋಪಾಲ ಚೂಡಾಮಣಿಗೆ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿಗೆ ಗೋಪಾಲ ಚೂಡಾಮಣಿಗೆ ಬಲಗೊಂಡು ಭಕ್ತಿಯುಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಗಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿಗೀಗೆ ಭಕ್ತಿಯೊಳಂಬಿಗಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿಗೆ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುದಾಸರ ಪಾಣಿಯರ ಪಾದಾಂಬುಜಗೆ ಪೊಡವಡುತ್ತ ಬನ್ನಿಬೆನಿ ಕಥಾಮೃತವ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ವ್ಯಕ್ತಿಯ ಜೀವನದಲ್ಲಿ ಅಲ್ಲಲ್ಲಿ ಬರ್ತದೆ. ಜೀವನವನ್ನೇ ಒಂದು ಮಹೋತ್ಸವವನ್ನಾಗಿ ಒದಗಿಸಿಕೊಳ್ಳುವಂತಹ ಅವಕಾಶ ಸೀಮಿತ ಮಂದಿಗಳಿಗೆ ಮಾತ್ರ ಒದಗುವುದು. ಮಹತ್ವಾಕಾಂಕ್ಷೆಯನ್ನೇ ಜೀವಾಳವನ್ನಾಗಿ ಹೊಂದಿ ಬದುಕನ್ನು ಸಾಗಿಸುತ್ತಾ ಬಂದವನು ನಾನು. ಹುಟ್ಟುತ್ತಾ ಸತ್ಯವ್ರತ ನಾಮಕನಾಗಿದ್ದರೂ ಪ್ರಸಕ್ತ ಪ್ರಪಂಚದಲ್ಲಿ ತ್ರಿಶಂಕುವೆಂದೇ ಗುರುತಿಸಲ್ಪಡುವಂತಹ ಸ್ಥಿತಿ ನನ್ನದಾಗಿ ಹೋಯಿತು. ಕಾರಣ ಏನು? ಮಹತ್ವಾಕಾಂಕ್ಷೆಯೇ ಕಾರಣ ಆದದ್ದಕ್ಕೆ. ಸಾಧಕ ವೃತ್ತಿಯನ್ನು ಹೊಂದಿದಂತಹ ಯಾವನೇ ಒಬ್ಬ ವ್ಯಕ್ತಿ ಸಂಘರ್ಷಕ್ಕೆ ತನ್ನನ್ನು ಒಡ್ಡಿಕೊಳ್ಳದೆ ಮುಂದಾಗುವುದಕ್ಕಾಗುವುದಿಲ್ಲ. ಜೀವನದಲ್ಲಿ ಒದಗಿ ಬಂದಂತಹ ಸಂಘರ್ಷವನ್ನೆಲ್ಲ ಸ್ಪರ್ಧಾ ಮನೋಭಾವದಿಂದ ಸ್ವೀಕರಿಸಿ ಜಯಿಸಬೇಕು. ಲೋಕಕ್ಕೆ ಭಕ್ತಿ ಮಾರ್ಗವನ್ನು ಉಪದೇಶಿಸುವಂತಹ ದಾಸವರೇಣ್ಯರು ಹೇಳುವುದನ್ನೆಲ್ಲೋ ಈಸಬೇಕು, ಇದ್ದು ಜಯಿಸಬೇಕು ಅಂತ. ಸಂಸಾರ ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿ ಪ್ರಪಂಚದಲ್ಲಿ ಒದಗುವಂತಹ ಸಂಘರ್ಷವನ್ನು, ಸವಾಲುಗಳನ್ನು
ಹೆದರಿ ಹಿಂದಿಕ್ಕಿ ಯಾವನು ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾನೆ ಅವನಿಂದ ಏನನ್ನೂ ಸಾಧಿಸಲಿಕ್ಕಾಗುವುದಿಲ್ಲ. ಆದ್ದರಿಂದಲೇ ಸಾಧಕ ವೃತ್ತಿಯುಳ್ಳವರು ತಮ್ಮನ್ನು ತಾವು ಒಡ್ಡಿಕೊಳ್ಳಬೇಕಾಗುತ್ತದೆ. ಎಳವೆಯಿಂದಲೂ ಮಹತ್ವಾಕಾಂಕ್ಷೆಯನ್ನೇ ಹೊಂದಿ ಬದುಕಿದವನಾದದ್ದರಿಂದಲೇ ಇರಬೇಕು. ಪ್ರಸಕ್ತ ನಾವು ಬದುಕಿದ ಕಾಲದಲ್ಲಿ ಲೋಕಕ್ಕೆ ಅಹಿತವಾದದ್ದು ಅಂತ ಗುರುತಿಸಲ್ಪಡುವುದೆಲ್ಲ ನನ್ನಿಂದ ಆಚರಿಸಲ್ಪಟ್ಟಿತ್ತು. ಅಪ್ಪಯ್ಯನಾಗ್ರಹಕ್ಕೊಳಗಾದೆ. ತ್ರಿಧನ್ವ ಅಥವಾ ನಿಬಂಧನ ನಾಮಕರು ನನ್ನ ತೀರ್ಥರೂಪರು. ಅವರ ಆಶಯವನ್ನು ಅತಿಕ್ರಮಿಸಿ ಲೋಕಶಾಸನಕ್ಕೆ ವಿರೋಧವಾಗುವ ಹಾಗೆ ಕನ್ಯಾಪಹರಣವನ್ನು ಮಾಡಿದಂತಹ ಅಪರಾಧಕ್ಕಾಗಿ ಚಾಂಡಾಲಕೇರಿಯಲ್ಲಿ ವಾಸಿಸುವಂತಹ ಸ್ಥಿತಿ ನನಗೆ ಒದಗಿ ಬಂತು. ಅಡಸಿದಂತಹ ಬರಗಾಲದ ಸ್ಥಿತಿಯಲ್ಲಿ ನನ್ನನ್ನು ಅವಲಂಬಿಸಿದವರನ್ನು ಬದುಕಿಸಬೇಕು ಅನ್ನುವಂತಹ ಉದ್ದೇಶದಿಂದ ವಸಿಷ್ಠರ ಹೋಮಧೇನುವನ್ನೇ ಕಡಿದೆ. ಸಂಪ್ರೋಕ್ಷಣಾದಿಗಳ ಮೂಲಕವಾಗಿ ಅದನ್ನು ಸಂಸ್ಕರಿಸದೆ ಭಕ್ಷಿಸಿದೆ. ಇದು 3 ಮಹಾ ಅಪರಾಧಗಳಾಗಿ ನಿವಾರಿಸಲಾಗದ ಬಲವಾದಂತಹ ಗೂಟಗಳಾಗಿ ನನ್ನ ಜೀವನದಲ್ಲಿ ಒದಗಿದುವು. ಆದ್ದರಿಂದಲೇ 3 ವಿಧದ ಶಂಕುರೂಪವಾದ ಪಾಪವನ್ನು ಎಸಗಿದ್ದರಿಂದ ನಾನು ತ್ರಿಶಂಕು ಹೀಗೆ ಗುರುತಿಸಲ್ಪಟ್ಟವ. ಯಾವುದು ಪಾಪ ಯಾವುದು ಪುಣ್ಯ ಹೇಗಿದನ್ನು ತೀರ್ಮಾನಿಸಬೇಕು? ಮಾನದಂಡ ಬೇರೆ ಬೇರೆ ಉಂಟಲ್ಲ ಪ್ರಪಂಚದಲ್ಲಿ. ಚಂಡಾಲರ ಕೇರಿಯಲ್ಲಿ ವಾಸಿಸುವಂತಹ ಸ್ಥಿತಿ ಇದ್ದ ಕಾಲಕ್ಕೂ ನನ್ನಲ್ಲಿದ್ದದ್ದು ಕ್ಷಾತ್ರ ಪ್ರಜ್ಞೆ, ನಾಯಕತ್ವದ ಗುಣ. ಹೊಂದಿಕೊಂಡವರಿಗೆ ತೊಂದರೆ ಆಗಕೂಡದು ಅನ್ನುವಂತಹ ನಿರ್ಣಯದಿಂದಲ್ವೇ ಹೋಮಧೇನುವನ್ನಾದರೂ ಕಡಿಬೇಕಾಗಿ ಬಂದದ್ದು. ಪ್ರಜಾಕ್ಷೇಮವನ್ನೇ ಸದಾಕಾಲ ಚಿಂತಿಸುವಂತಹ ಮತಿಯುಳ್ಳವನಾದದ್ದರಿಂದ ಒದಗಿ ಬರಬಹುದಾದಂತಹ ಪಾಪದ ಕುರಿತಾದರೂ ಪ್ರಜ್ಞೆ ಇರಿಸಿಕೊಳ್ಳದೆ ಆಪತ್ತು ಕಾಲದಲ್ಲಿ ದೇಹ ಉಳಿಸಿಕೊಳ್ಳಬೇಕು ಅನ್ನುವಂತಹ ಪ್ರಜ್ಞೆಯಿಂದ ಗೈದಂತಹ ಕೆಲಸ ಅದು. ಹುಟ್ಟಿನಿಂದ ಬಂದಂತಹ ನಾಯಕತ್ವ ಸೂರ್ಯವಂಶದವರ ಕುಲಧರ್ಮ ಎಲ್ಲಿ ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಆಗುತ್ತದೆ? ಆದ್ರೆ ಹೆಸರು ಹೀಗಾಗಿ ಹೋಗಿ. ಆದ್ದರಿಂದಲೇ ಬೇರೆ ಒಬ್ಬ ಮಗನನ್ನು ಹೊಂದುತ್ತೇನೆ ಅನ್ನುವ ನಿರ್ಣಯದಿಂದ ನಮ್ಮ ಅಪ್ಪಯ್ಯ ಜೀವನದಲ್ಲಿ ಸಾಂಸಾರಿಕವಾದ ಜೀವನಕ್ಕೆ ವಿಮುಖರಾಗಿ ತಪಸ್ಸನ್ನಾಚರಿಸುವುದಕ್ಕೆ ಕಾನನವನ್ನು ಸೇರಿದರು. ಆಮೇಲೆ ಮರಳಿ ಊರಿಗೆ ನಾನು ಬಂದ ಮೇಲೆ ಇಲ್ಲಿ ಅಧಿಕಾರವನ್ನು ಗ್ರಹಿಸಿದವ ಸಾಧಿಸುವ ಹಂಬಲ ಉಂಟು. ಆದರೆ ಒಟ್ಟು ಹಂಚಿ ಹರಿದು ಹೋಗಿ ಎಲ್ಲೆಲ್ಲೋ ಅದು ಆಗಕೂಡದು. ಅದಕ್ಕೊಂದು ನಿರ್ದಿಷ್ಟವಾದಂತಹ ರೂಪಕಲ್ಪನೆಯನ್ನು ಕೊಟ್ಟು ಏರಬೇಕಾದ ಮಟ್ಟ ಏನು ಅನ್ನುವುದನ್ನು ಅರ್ಥವಿಸಿ ಅದನ್ನು ಹೊಂದುವಲ್ಲಿ ನಮ್ಮ ಶ್ರಮವನ್ನು ವ್ಯಯಿಸೋಣ. ಈ ನಿರ್ಣಯಕ್ಕೆ ನನ್ನ ಜೀವನವನ್ನು ನಾನು ಬದಲಿಸಿಕೊಂಡೆ. ಬಹಳಷ್ಟನ್ನು ಸಾಧಿಸಬೇಕು, ಬಹು ಎತ್ತರವಾದದ್ದನ್ನು ಹೊಂದಬೇಕು. ಯಾವುದು ಸಾಮಾನ್ಯವಾಗಿ ಪ್ರಪಂಚ ಮಾತ್ರದಲ್ಲಿ ಹುಟ್ಟಿದ ಮಾನವರಿಗೆ ದುರ್ಲಭವೋ ಅದನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸುವ ಹಾಗಾಗಬೇಕು. ಪದವಿ ಬಂದ ಕಾಲಕ್ಕೆ ಮೊದಲು ಮಾಡಿದ ಹುಳುಕೆಲ್ಲ ಮರೆತು ಹೋಗುತ್ತದೆ. ಆಗ ತ್ರಿಶಂಕು ಎಂದು ಲೋಕದಲ್ಲಿ ಗುರುತಿಸಲ್ಪಟ್ಟಂತಹ ನನ್ನನ್ನೇ ಪ್ರತಿಯೊಬ್ಬರು ಆಧರಿಸುವುದಕ್ಕೆ ಅವಕಾಶವಾಗುತ್ತದೆ. ಈ ನಿರ್ಣಯದಿಂದ ಸಾಕೇತದ ಅಧಿಕಾರವನ್ನು ನಡೆಸುತ್ತಾ ಇರುವ ನಾನು ಯಾವ ಕರ್ಮದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಸರಿಯಾದಂತಹ ನಿರ್ಣಯವನ್ನೇ ಕೈಗೊಂಡೆ. ಅದಕ್ಕಾಗಿ ಮಹತ್ತರವಾದ ಉದ್ದೇಶದ ಪೂರ್ತಿಗೆ ಯಾಗ
ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ ವ್ಯಕ್ತಿಯ ಉತ್ಕರ್ಷವನ್ನು ಹೊಂದಿಸುವಲ್ಲಿ ಸರಿಯಾಗಿಯೇ ವಿನಿಯೋಗವಾಗುತ್ತದೆ. ಈ ಬಗೆಯ ನಿರ್ಣಯದಿಂದ ನನ್ನ ಅಭ್ಯುದಯಕ್ಕೆ ಯಾವುದು ನನಗೆ ಮಾಧ್ಯಮ, ಯಾವುದು ನನಗೆ ಸಾಧನೆ, ಇದನ್ನು ಸರಿಯಾಗಿಯೇ ನಿರ್ಣಯಿಸಿಕೊಂಡೆ. ಕ್ರತುಭುಜರಾದಂತಹ ದೇವತೆಗಳನ್ನು ಸಂತೃಪ್ತಿಗೊಳಿಸಿ ಆ ಮೂಲಕವಾಗಿ ಪರಮಾನುಗ್ರಹವನ್ನು ಹೊಂದಬೇಕು. ಶತಮಖಗಳನ್ನೆಸಗಿದವ ಸುರಲೋಕವನ್ನು ಸಶರೀರವಾಗಿ ಸೇರುವುದಕ್ಕೆ ಸಾಧ್ಯವಾಗುತ್ತದೆ. ಭೋಗಭೂಮಿಯಾದಂತಹ ನಾಕದ ಒಡೆತನವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಈ ವಿಶ್ವಾಸವನ್ನಿರಿಸಿ ಅನವರತ ಯಾಗಾದಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಎಣಿಕೆಗೆ ಈಗಾಗಲೇ ಶತಕ್ರತುವನ್ನು ಮಾಡಿ ಪೂರೈಸಿಯಾಗಿದೆ. ಆದರೂ ಸಶರೀರವಾಗಿ ನಾಕವೇರುವಂತಹ ನನ್ನ ಹಂಬಲ ಏನುಂಟೋ ಅದಿನ್ನೂ ಪೂರ್ಣವಾಗಿ ಒದಗಲಿಲ್ಲ. ಹಾಗಿದ್ರೆ ಇನ್ನೇನು? ನರದೇಹವನ್ನು ಹೊಂದಿದಂತಹ ಈ ದೇಹದಲ್ಲೇ ನಾಕವನ್ನು ಸೇರುವಂತಹ ಅವಕಾಶವನ್ನು ಒದಗಿಸಿಕೊಡುವಲ್ಲಿ ನಮಗಿನ್ಯಾವುದಿದೆ ಮಾಧ್ಯಮ? ಯಜ್ಞವೊಂದನ್ನು ಹೊರತುಪಡಿಸಿದರೆ ಅನ್ಯಥಾ ಅಲ್ಲ. ಯಾಕೆಂದ್ರೆ ತಪಸ್ಸಿನಿಂದ ಶರೀರ ದಂಡನೆಯನ್ನು ಮಾಡುತ್ತಾ ನಾಕವನ್ನೇರ್ತೇವೆ ಅನ್ನುವಂತಹ ನಿರ್ಣಯವನ್ನು ಹೊಂದಿದರೆ ಶರೀರವೇ ಶೀರ್ಣವಾಗಿ ಹೋದರೆ ಮತ್ತೆ ನಾವು ನಾಕ ಏರುವುದೆಲ್ಲಿಂದ? ಆದ್ದರಿಂದ ಯಜ್ಞವೇ ಸರಿಯಾದ ಪ್ರಬಲವಾದಂತಹ ಮಾಧ್ಯಮ, ಉಪಾಧಿ. ಈ ಬಗೆಯಿಂದ ನಾನು ಅದನ್ನು ಸ್ವೀಕರಿಸಿದ್ದೆ. ಆದ್ರೆ ಅದು ಸಾಧ್ಯವಾಗದೇ ಹೋಯ್ತಲ್ಲ ಇಷ್ಟರಲ್ಲಿ. ಹಾಗಿದ್ರೆ ಯಜ್ಞಾದಿಗಳಿಗೆ ಅಷ್ಟು ಸತ್ವ ಇಲ್ಲವೇ? ಅಷ್ಟು ಮಹತ್ತಿಕೆ ಇಲ್ಲವೇ? ಕೇಳಿದರೆ ಋತ್ವಿಜರು ಹೇಳ್ತಾರೆ, ಯಜ್ಞದಿಂದ ಸಾಧ್ಯವಾಗದೇ ಇದ್ದದ್ದಲ್ಲ, ಸಾಧ್ಯವಾಗುತ್ತದೆ. ಮರ್ತ್ಯ ಧರ್ಮವನ್ನು ಹೊಂದಿದಂತಹ ದೇಹದಿಂದ ದೇವಲೋಕವನ್ನು ಏರುವುದಕ್ಕೆ ಅವಕಾಶವಾಗುವಂತಹ ಕ್ರತುವೊಂದನ್ನು ನೀನು ಮಾಡಿ ಪೂರೈಸಿದರೆ ಆಮೇಲೆ ನಿನಗೆ ಏರುವುದಕ್ಕೆ ಸಾಧ್ಯ. ಅದಕ್ಕಾಗಿಯೇ ಮತ್ತೊಂದು ಯಾಗದ ಸಂಕಲ್ಪವನ್ನು ಮಾಡಿದೆ. ಇದೇ ಚೈತ್ರ ಶುಕ್ಲದ ಪಂಚಮಿಗೆ ಯಾಗಕ್ಕೆ ಸರಿಯಾದಂತಹ ಸುಮುಹೂರ್ತ ಉಂಟು ಅನ್ನುವ ಹಾಗೆ ಋತ್ವಿಜರಾಡಿದರು. ಮಂತ್ರಿ ಪುರಜನರಿಂದ ಬೇಕಾದ ಹಾಗೆ ಪುರವನ್ನು ಸಿಂಗರಗೊಳಿಸಿ ನಾನಾ ದೇಶದವರಿಗೆಲ್ಲ ಯಾಗದ ಕುರಿತಾದಂತಹ ಆಮಂತ್ರಣವನ್ನು ಕಳುಹಿ ಸಕಲ ಸಿದ್ಧತೆಗಳನ್ನು ಒದಗಿಸಿಕೊಂಡು ನಮ್ಮ ಕುಲಗುರುಗಳಾದಂತಹ ವಸಿಷ್ಠರನ್ನು ಕರೆತಂದು ಅವರ ಅಧ್ವರ್ಯೂತನದಲ್ಲೇ ಇದನ್ನು ಮುಂದುವರಿಸೋಣ ಅನ್ನುವಂತಹ ನಿರ್ಣಯದಿಂದ ಹೋಗಿ ಅವರಲ್ಲಿ ಕೇಳಿಕೊಂಡರೆ ಒಲ್ಲೆನೆಂದು ಆಕ್ಷೇಪಿಸಿದರು. ಸಶರೀರವಾಗಿ ನಾಕವೇರುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಅವಕಾಶವನ್ನು ಒದಗಿಸುವಂತಹ ಯಾಗವೊಂದರಲ್ಲಿ ಆಚಾರ್ಯನಾಗಿ ನನಗೆ ಒದಗುವುದಕ್ಕೂ ನನಗೆ ಅವಕಾಶ ಇಲ್ಲ. ಅದೆಲ್ಲ ತಾವು ನಮ್ಮ ಕುಲಗುರುಗಳು ಬಂದು ಒದಗಿಸಿಕೊಡಬೇಕು, ನನಗೆ ಅವಕಾಶವನ್ನು ಕೈಗೂಡಿಸಬೇಕು ಅನ್ನೋ ಹಾಗೆ ಕೇಳಿದರೆ ಅನ್ಯರಿಂದ ಮುಹೂರ್ತವಿರಿಸಿದವ ಮತ್ತೆ ನಮ್ಮನ್ಯಾಕೆ ಕರೆಯುತ್ತಿ? ಮೊದಲಿನ ಕಾರಣವನ್ನೇ ಹೌದೆಂದಾದ್ರೆ ನಾನು ಒಪ್ಪಿ ಹಿಂದಿರುಗುತ್ತಿದ್ದನೋ ಏನು? ಆಮೇಲಿನವರ ಕಾರಣ ಮಾತ್ರ ನನಗೆ ಮತ್ತೊಮ್ಮೆ ಪ್ರಶ್ನಿಸುವಂತಹ ಸ್ಥಿತಿಯನ್ನು ಒದಗಿಸಿಕೊಟ್ಟಿದ್ದು. ಬ್ರಹ್ಮರ್ಷಿ ಸತ್ತಮರು, ರಾಗದ್ವೇಷಾದಿ ವಿರಹಿತರು, ಲೋಕದ ಸಕಲ ಮೋಹಗಳಿಂತಲೂ ಹೊರತಾಗಿ ಬದುಕುತ್ತಿರುವವರು, ತಾನು ತನ್ನದು ಅನ್ನುವಂತಹ ಯಾವುದೇ ನಿರ್ಣಯಗಳೇ ಇಲ್ಲದೆ ಇದ್ದವರು, ಅವರಲ್ಲಿಯೂ ಬರುವುದು ಸಣ್ಣತನದ ಮಾತು. ಇನ್ನೊಬ್ಬರ ಹತ್ರ ಯಾಕೆ ಮುಹೂರ್ತ ಕೇಳಿದ್ದು? ಇನ್ನೊಬ್ಬರು ಹೇಳಿದ ಮುಹೂರ್ತಕ್ಕೆ ಯಾಗ ಮಾಡಿಸಲಿಕ್ಕೆ ನಾನು? ಹಾಗಿದ್ರೆ ನಿರಾಕರಣೆಗೆ ಸಕಾರಣವನ್ನಲ್ಲ ಅವರು ಕೊಟ್ಟದ್ದು. ನಿರಾಕರಿಸುವುದವರಿಗೆ ಬಹುಮುಖ್ಯ. ಅದಕ್ಕೊಂದು ಕಾರಣವನ್ನು ಸೃಷ್ಟಿಸಿ ಹೇಳಿದ್ದಾರೆ ಅನ್ನುವುದು ಸ್ಪಷ್ಟ. ಹಾಗಿದ್ರೆ ಇದು ಸಾಧ್ಯವಾಗದೇ ಇದ್ದ ಕ್ರತುವಲ್ಲ. ಮಾಡಿ ಪೂರೈಸಿದರೆ ಸಶರೀರವಾಗಿ ನಾಕವನ್ನು ಏರುವಂತಹ ಸೌಭಾಗ್ಯ ನನಗೆ ಒದಗಿಯೇ ಒದಗುತ್ತದೆ. ಈ ನಿರ್ಣಯದಿಂದ ಇದರ ಪೂರ್ಣತೆ ಹೇಗಾದರೂ ಆಗಲೇಬೇಕು. ಈ ಬಗೆಯ ನಿರ್ಣಯಕ್ಕೆ ನಾನು ಬಂದು ಬಿಟ್ಟೆ. ತುಡಿತ ಅನ್ನುವುದು ಹಾಗೆ, ಬೇಡವೆಂದು ಕುಳಿತರೆ ಮತ್ತದನ್ನು ಒತ್ತಾಯಿಸಿದರೂ ನಮಗೆ ಮನಸ್ಸು ಹರಿಯುವುದಿಲ್ಲ.
ಒಮ್ಮೆ ಬೇಕೆಂದು ಖಂಡಿತ. ಮೊದಲೇ ಮಹತ್ವಾಕಾಂಕ್ಷೆಯ ಬೀಜವನ್ನು ಹೊತ್ತು ಬದುಕುತ್ತಿರುವಂತಹ ನನ್ನಂತಮ್ಮ ಹೇಗದನ್ನು ಮತ್ತೆ ಅತಿ ಶೀಘ್ರವಾಗಿ ಕೈಗಟಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ದಾರಿಯತ್ತಲೇ ಯೋಚಿಸುವುದು. ಇನ್ನು ಉಳಿದದ್ದೊಂದೇ ದಾರಿ. ವಸಿಷ್ಠರು ನಮ್ಮ ಕುಲಗುರುಗಳು. ಗುರುವನ್ನು ಮೀರಿ ನಾವು ವ್ಯವಹರಿಸಿದೆ ಅಂತ ಆಗಕೂಡದು. ಆದ್ದರಿಂದ ಸನಿಹದಲ್ಲೇ ಕಾನನದಲ್ಲಿ ಆಶ್ರಮವನ್ನು ರಚಿಸಿಕೊಂಡು ವಸಿಷ್ಠ ಪುತ್ರರು ವಾಸಿಷ್ಠರು ಅಂತಲೇ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟವರು 100 ಮಂದಿಗಳಿದ್ದಾರೆ. ಅವರಲ್ಲೇ ಹೋಗಿ ಯಾಚಿಸಿ ಅವರನ್ನೇ ಕೇಳಿ ಒಪ್ಪಿಸಿ ಅವರ ಅಧ್ವರ್ಯುತನದಲ್ಲಿ ಈ ಕ್ರತುಸಾಂಗವಾಗಬೇಕು ಅನ್ನುವಂತಹ ನಿರ್ಣಯದಿಂದ ಅತ್ತ ಕಡೆಗೆ ಹೋಗೋಣ ಅಂತ ಯೋಚಿಸಿ ಹೊರಟಿದ್ದೇನೆ. ಹೋಗೋಣ, ವಾಸಿಷ್ಠಾಶ್ರಮವನ್ನು ಸೇರಿಕೊಂಡು. ಗುರುಪುತ್ರರು ವಾಸಿಷ್ಠ ನಾಮಕರು. ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ನಿಮಗೂ ಬೇರೆ ಬೇರೆ ಹೆಸರುಗಳುಂಟು. ಆದರೆ ಒಟ್ಟಂದದಲ್ಲಿ ಪ್ರಪಂಚದಲ್ಲಿ ವಾಸಿಷ್ಠರು ಅಂತಲೇ ಗುರುತಿಸಲ್ಪಡುವ. ಸರಿಯಪ್ಪ. ತ್ರಿಧನ್ವ ಸುಕುಮಾರನಾದ ಸತ್ಯವ್ರತ ನಾಮಕನಾದ ನಾನು ಅಭಿವಾದನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓ, ನೀನು ತ್ರಯ್ಯಾರುಣನ ಮಗ. ಹೌದು. ನಿಬಂಧನ, ತ್ರಿಬಂಧನ ಎಲ್ಲ ನಿನ್ನ ಅಪ್ಪನ ಹೆಸರು. ಹೌದು. ಈಗೀಗ ನಿನ್ನನ್ನು ಎಲ್ಲ ಹಿಂದಿನಿಂದ ಏನೋ ಬೇರೆ ಹೆಸರಿಂದ ಕರೀತಾರಪ್ಪ. ಅದು ನಿನ್ನಲ್ಲಿಯೂ ಮಾತಾಡಬಹುದು ಹಾಗೆ. ಓ, ತ್ರಿಶಂಕು ಅಂತ. ಅದರಲ್ಲಿ ನಿಮಗೆ ಶಂಕೆ ಬೇಡ. ತ್ರಿಶಂಕು ನಾನೇ. ನೀನೇ? ಈಗ ಎಲ್ಲಿವರೆಗೆ ತಲುಪಿದೆ ಅಂದ್ರೆ ಸತ್ಯವ್ರತ ಅಂದ್ರೆ ಯಾರು ಅಂತ ನಾನೇ ಯೋಚಿಸಿದೆ. ಅದೇ ಸತ್ಯವ್ರತ ಅಂತ ನಮ್ಮ ಹಿರಿಯರು ಹೇಳಿದ್ರು. ನಮ್ಮ ಅಪ್ಪ ನಮ್ಮ ಗುರು ಸ್ವರೂಪರು. ಆದ್ರೆ ಮತ್ತೇನೋ ಸ್ವಲ್ಪ ಪ್ರಚಾರ ಬೇರೆ ಆಗಿದೆ. ಈಗ ಹಾಗೆಲ್ಲ ಇಲ್ಲ ಅಂತ ಸುದ್ದಿ ಉಂಟು. ಹೌದಪ್ಪ. ಪಾಪ ಮಾಡಿದ್ರು ಇನ್ನೊಬ್ಬರು ಗುರುತಿಸುವಷ್ಟರ ಮಟ್ಟದ್ದು ಮಾಡಿದವನ. ಅದು ಬೇಕು. ಇನ್ನೊಬ್ಬರಿಗೆ ಗೊತ್ತಾಗದಾಗ ಮಾಡಿದವಲ್ಲ. ಮತ್ತಿನ್ನೊಂದುಂಟು, ಇಷ್ಟು ಸುದೀರ್ಘವಾದ ಜೀವನದಲ್ಲಿ ನಾನು ಮಾಡಿದ್ದು 3 ಪಾಪ. ಆದ್ದರಿಂದ ತ್ರಿಶಂಕು ಆದದ್ದು. ಇಲ್ಲದ್ರೆ ಶತಶಂಕು ಆಗುತ್ತಿದ್ದೆ, ಸಹಸ್ರ ಶಂಕು ಆಗುತ್ತಿದ್ದೆ. ಹೌದು, 3ರಲ್ಲೇ ನಿಲ್ಲಿಸಿದ್ದೇನೆ ನಾನು. ಅಂತೂ ಸಾಕು, ಅದು 3 ಇದ್ರೂ ಸಾಕು. ಯಾಕೆಂದ್ರೆ ಸ್ಮಶಾನಕ್ಕೆ ಬೆಂಕಿ ಕೊಂಡೋಗುವಾಗ ಆ ಬೆಂಕಿ ಕುಂಡಕ್ಕೆ 3 ಗೂಟ ಇರುವುದು. ಹೆಚ್ಚು ಗೂಟ ಇರುವ ಕ್ರಮ ಇಲ್ಲ. ಯಾಕೆ? ಆ ಸ್ಮಶಾನದಲ್ಲಿ ಹೊತ್ತಿಸುವವರನ್ನು ತಕೊಂಡು ಹೋಗುವ ಅಗ್ನಿ ಅಲ್ವೋ ಅದು. ಅದಕ್ಕೆ ಹೆಚ್ಚಿಟ್ರೆ ಬೆಲೆ ಇಲ್ಲ. ಹಾಗೆ ನೀನು ಬಹುಶಃ ನಿನ್ನ ಜೀವನವನ್ನು ಇಲ್ಲಿಗೇ ಮುಗಿಸುವ ಆಲೋಚನೆ ಮಾಡಿದೆಯೋ ಏನೂ ಅರ್ಥ ಆಗುದಿಲ್ಲ. ಯಾಕೆ ಈ 3 ಪಾತಕ ಆಯ್ತೋ ಗೊತ್ತಿಲ್ಲ. ಇನ್ನೊಂದುಂಟು ಗುರುಪುತ್ರರೇ. ಏನು? ಬದುಕಿರುವಾಗಲೇ ಸ್ಮಶಾನಕ್ಕೆ ಹೋಗುವಷ್ಟರ ಮಟ್ಟದ ಬೆಳವಣಿಗೆಯನ್ನು ಕಂಡವ. ಸತ್ತು ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಅಂತ ಇಲ್ಲ. ಹಾಗಾಗಿ ನಾವು ಸಾಯದೇ ಇದ್ದಂತಹ ಒಂದು ಸ್ಥಿತಿಯನ್ನು ಹೊಂದಬೇಕು ಅಂತಲೇ ಹೊರಟವರು. ಹೌದಾ? ಹೌದೌದು. ಹಾಗಾದ್ರೆ ನೀನು ಬಂದದ್ದು ಯಾಕೆ ಅಂತ ನಾನು ಕೇಳಬೇಕಾಗ್ತದೆ. ಅವಧರಿಸಬೇಕು. ಎಲೆ ಮಹೇಶ್ವರ ತಿಲಕ ಸದ್ಗುಣ ಭರಿತ ಎಲೆ ಬಜಿ
ಆ, ಗುರುಪುತ್ರರ ಬಳಿಗೆ ಬಂದ ನಿನ್ನನ್ನು ಹಿಂದಿನಂತೆ ರಾಜನ ಯೋಗ್ಯತೆಗೆ ಸರಿಯಾಗಿ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ನಿನಗೂ ಅರ್ಘ್ಯವನ್ನೇಯಬೇಕು, ಪಾದ್ಯವನ್ನೇಯಬೇಕು, ಯೋಗಕ್ಷೇಮ ವಿಚಾರಿಸಬೇಕು, ಉಚಿತಾಸನವನ್ನು ಕೊಡಬೇಕು, ಎಲ್ಲವನ್ನೂ ನಾವು ಮಾಡಿದ್ದೇವೆ. ಆ, ಮಾಡುತ್ತಾ ನಿನ್ನ ಯೋಗಕ್ಷೇಮವನ್ನೆಲ್ಲ ಕೇಳಬೇಕಾದ್ದು ಅದು ಉಚಿತೋಚಿತವಾದಂತಹ ರೀತಿ ಅಂತ ಹಿಂದಿನಿಂದ ಬಂದ ಪರಂಪರಾಗತ ಸಂಪ್ರದಾಯ. ಅಯ್ಯ, ಆ, ಈ ಕಾಲಕ್ಕೆ ನೀನು ನಮ್ಮಲ್ಲಿಗೆ ಬರುವಾಗ ರಾಜ್ಯದಲ್ಲಿ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದಿರಲೇಬೇಕು. ನಾವು ಕೇಳಿದ ಹಾಗೆ ನಿನ್ನ ಬಾಲ್ಯ ಯೌವನಕ್ಕೆ ಅಡಿಯಿಡುವವರೆಗೆ ನೀನು ಸತ್ಯವ್ರತ ಅಂದರೆ ಸತ್ಯವ್ರತನೇ. ನಿನ್ನ ಪತ್ನಿಯನ್ನು ಸತ್ಯವ್ರತೆ ಅಂತಲೇ ಕರೆಯುವುದು. ಆ, ಅಂತಹ ಸತ್ಯವ್ರತ ರಾಜ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆಯುವ ಮೆಟ್ಟಲ್ನಲ್ಲೇ ಇದ್ದಾಗ ಏನೋ ಬೇರೆ ಕಾರಣದಿಂದ ವ್ಯತ್ಯಸ್ತವಾಗಿದ್ದರೂ ಇರಬಹುದು, ಬಹಳಷ್ಟು ವಿಚಾರ ನಮಗೇನು ಗೊತ್ತಿಲ್ಲದಿದ್ದರೂ ಈ ಕಾಲಕ್ಕೆ ನೀನು ನಮ್ಮ ಬಳಿಗೆ ಬರಲಿಕ್ಕೆ, ವಾಸಿಷ್ಠರ ಬಳಿಗೆ ಬರಲಿಕ್ಕೆ, ಅದರಲ್ಲೂ ಈ ಸ್ಥಿತಿಯಲ್ಲಿ ಬರಲಿಕ್ಕೆ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ. ಅಯ್ಯ, ರಾಜನಾದವನು ಸ್ವಾಮಿಯಾಗಿರಬೇಕು. ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ದುರ್ಗ, ಬಲ ಈ ಸಪ್ತಾಂಗ ಸಮೇತವಾದಂತಹ ರಾಜ್ಯ ಸರ್ವ ರೀತಿಯಲ್ಲಿಯೂ ಕೂಡ ಅನುಕೂಲವಾಗಿರಬೇಕು. ಅದರಲ್ಲಿ ಒಂದಿಷ್ಟು ತೊಂದರೆ ಆದರೂ ಕೂಡ ರಾಜ್ಯ ಅಸ್ತವ್ಯಸ್ತವಾಗ್ತದೆ. ಅಷ್ಟು ಮಾತ್ರವಲ್ಲ, ಮಿತ್ರನಿಂದ ಬೇಕಾದಂತಹ ಉಪಕಾರಗಳಿರಬಹುದು, ಬಲ ಬೇಕಾದಷ್ಟು ಬಲವತ್ತರವಾಗಿರಬಹುದು, ಅಲ್ಲೇ ಮಂತ್ರಿಗಳು ಬೇಕಾದಂತೆ ಇರಬಹುದು, ವರ್ತಿಸಬಹುದು, ಕೋಶಗಳು ಬೇಕಾದಷ್ಟು ಸುದೃಢವಾಗಿರಬಹುದು, ದುರ್ಗಗಳು ಬಲವಂತವಾಗಿರಬಹುದು. ಇಷ್ಟು ಸಾಕಾಗುವುದಿಲ್ಲ. ಒಬ್ಬ ರಾಜ ಸಪ್ತಾಂಗ ಸಮೇತನಾಗಿದ್ದರೆ ಸಾಲದು, ಅವನಿಗೆ ಅದನ್ನು ಅನುಭವಿಸುವ ಯೋಗವೂ ಬೇಕು. ಪ್ರಜಾನಾಥನಾದ ರಾಜ ಬೇರೆಯವರಂತಲ್ಲ. ಬೇರೆಯವರಿಗೆ ಈ ಪ್ರಪಂಚದಲ್ಲಿ ಕೆಲವು ಋಣಗಳಿರ್ತವೆ. ಒಬ್ಬ ಕ್ಷತ್ರಿಯ ರಾಜನಿಗೆ ಅವನಿಗೆ ಆತ್ಮಋಣ ಅಂತಲೂ ಪ್ರತ್ಯೇಕ ಇದೆ. ತನಗೆ ಬೇಕಾದಂತಹ ವಸ್ತುಗಳನ್ನು ಭೋಗಿಸುವುದಕ್ಕೆ ಅವನು ಅರ್ಹತೆಯನ್ನು ಪಡೆದಿರ್ತಾನೆ. ಆ ದೃಷ್ಟಿಯಿಂದ ನೋಡಿದರೆ ನಿನ್ನಲ್ಲಿ ಎಲ್ಲ ಭೋಗ್ಯ ವಸ್ತುಗಳು ಸಾಕಷ್ಟು ದೊರೆತಿವೆಯೇ. ಆ ಮೂಲಕವಾಗಿ ನೀನು ನಿನ್ನಲ್ಲಿರಬೇಕಾದಂತಹ ಛತ್ರವೋ, ಚಾಮರವೋ, ಆಂದೋಲನವೋ, ಇನ್ನೇನು ಸುಖ ದ್ರವ್ಯಗಳೆಲ್ಲ ಬೇಕಾದಷ್ಟು ರಾಣಿಯರೋ ಅವರನ್ನೆಲ್ಲ ನೀನು ಪಡೆದುಕೊಂಡಿರಬೇಕು. ಇದರಲ್ಲೇನು ಸ್ವಲ್ಪ ದೋಷ ಬಂದರೂ ಅದು ದೈನಂದಿನ ವ್ಯವಹಾರದಲ್ಲಿ ಮನಸ್ಸನ್ನು ಕೊರೆಯುತ್ತದೆ, ಕರಗಿಸ್ತದೆ. ಹಾಗೇನಾದರೂ ಇದ್ರೂ ಇರಬಹುದು. ಆದರೆ ಇದೆ ಅಂತ ನಾನು ಹೇಳೋದಕ್ಕಲ್ಲ. ನಿನ್ನ ಮುಖವನ್ನು ನೋಡುವಾಗ ಒಂದು ಮಾತು ಉಂಟು, ಕೆತ್ತ ಬಲ್ಗತ್ತಲೆಗೆ ತರಣಿ ಮುಂಗಾಣದಿರೆ. ಪ್ರಜಾಜನರ ಎಲ್ಲ ದುಃಖವನ್ನು ನಿವಾರಣೆ ಮಾಡಬೇಕಾದವ ರಾಜ. ಅದೇ ಕತ್ತಲೆ ನಿವಾರಣೆ ಸೂರ್ಯನೇ ಮಾಡಬೇಕಾಗಿ ಇರುವುದು. ಸೂರ್ಯನಿಗೆ ಕತ್ತಲೆ ಆವರಿಸಿದರೆ ಅಲ್ವಾ? ಹಾಗೆ ಘರ್ಮೋತ್ತರಕ್ಕೆ ಮಾರುತಂಬೆಮರ್ದೊಡಾರ್ ಬೀಸುವರು. ಅತಿಯಾದಂತಹ ಸೆಕೆ, ಧಗೆ, ಅದಕ್ಕೆ ವಾಯುವೇ ಬೆವರ್ತಾನೆ ಅಂತಾದರೆ ಮತ್ತೆ ಊರಿನವರ ಸೆಕೆ ನಡೆಸುವುದು ಯಾರು? ಇಂಥ ಉದಾಹರಣೆ ಹಲವು. ರಾಜನಾದ ನೀನು ಪ್ರಜಾಕೋಟಿಯ ಸತ್ಯವ್ರತ ರಾಜ್ಯದಲ್ಲೆಲ್ಲ ಕ್ಷೇಮವಿದೆ ಅಂತ ನಾನು ಊಹಿಸಬೇಕಾಗ್ತದೆ. ಯಾಕೆಂದರೆ ಕರ್ಣಾಕರ್ಣಿಯಾಗಿ ಕೂಡ ನಾವು ಈ ರಾಜ್ಯದಲ್ಲಿ
ಯಾವುದೇ ರೀತಿಯ ಗೊಂದಲವನ್ನು ಕೇಳಿದ್ದಿಲ್ಲ. ಹಾಗಿರುವಾಗ ನೀನು ನಮ್ಮ ಬಳಿಗೆ ಬಂದು ನಮ್ಮ ಮುಂದೆ ಈ ರೀತಿಯಾಗಿ ಯಾವುದೋ ದುಃಖವನ್ನು ಪ್ರದರ್ಶಿಸ್ತಾ ಇರಬೇಕಾದ್ರೆ ಇದು ಬಹಳ ದೊಡ್ಡದು ಅಂತ ನಾನು ತಿಳಿಯುವುದಿಲ್ಲ. ಯಾಕೆಂದರೆ ಅಂತಹ ದೊಡ್ಡ ದುರಂತವಾಗ್ತಿದ್ರೆ, ರಾಜ್ಯಕ್ಕೆ ಅನರ್ಥಕಾರಕವಾದಂತಹ ಕಷ್ಟ ಪರಂಪರೆ ಬರ್ತಾ ಇದ್ರೆ ಪರಿಹಾರಕ್ಕೆ ನಮ್ಮ ಅಪ್ಪ ವಸಿಷ್ಠರು ಅವರು ಸದಾ ಸಿದ್ಧರಾದವರು. ಅಯೋಧ್ಯೆ ಮೇಲೆ ಅವರಿಗಿರುವ ಪ್ರೀತಿ ಇನ್ಯಾರಿಗೂ ಇರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥವರ ಬಳಿಗೆ ಹೋಗದೆ ನಮ್ಮ ಬಳಿಗೆ ಬಂದಿದ್ದೀಯಲ್ಲ, ಈಗ ಬಂದ ಕಾರ್ಯ ಏನು? ನಾವು ನಿನಗಾಗಿ ಏನು ಮಾಡಬೇಕು ಅಂತ ನೀನು ಬಯಸ್ತಿ? ಯಾವ ಉದ್ದೇಶಕ್ಕಾಗಿ ನೀನು ಬಂದೆ? ಅದು ಅರ್ಥ ಆಗಲಿಲ್ಲಲ್ಲ. ಪೂಜ್ಯರೇ, ನನ್ನ ಮನೋಗತವನ್ನು ಮುಂದಿಡುವುದಕ್ಕೆ ಸರಿಯಾದಂತಹ ಒಂದು ವೇದಿಕೆಯನ್ನು ತಾವು ಸಿದ್ಧಪಡಿಸಿದ್ದೀರಿ. ಕೇಳುವ ಕೃಪೆ ಮಾಡಬೇಕು. ಬಹುದೊಡ್ಡ ಹೊಣೆ ಉಂಟು. ಲಾಲಿಸಿರೈ ಗುರು ಬಾಲಕರಿರನ ಪೇಳುಬವ ಜನವನು ನಾ ಪೇಳುಬವ ಜನವನು ಬಾಲಕದನದ ವಾಗ್ದಾನವಿದೆನ್ನುವುದ ಬಾಲಕದನದ ವಾಗ್ದಾನವಿದೆನ್ನುವುದ ತಾಳದೆದು ಗುಣವ ಪಾಲಿಬುದೆಲ್ದನು ಸ್ಥಿತಿಯನ್ನು ಧರ್ಮ ಸ್ಥಿತಿಯಿಂದಾಳುವುದು ಪ್ರತಿನೃಪರಿಗೆ ಹಿತವು ಕೃತಿಯಿಲ್ಲದೆ ವಸುಮತಿಗೆ ವಿಶೇಷ ವಸುಮತಿಗೆ ವಿಶೇಷ ಸ್ಥಿತಿಯಾಗಿರದೆಂದು ಮತಿಯೊಳರಿದು ಸಂಯುತ ಕಾಯದಿ ಸುರಪತಿ ಪುರವನು ಸೇರ್ಪತಿ ಜಯದಿಗೆ ಮತಿಯೊಳರಿದು ಸಂಯುತ ಕಾಯದಿ ಸುರಪತಿ ಪುರವನು ಸೇರ್ಪತಿ ಜಯ ಎಂಬತಿ ಹರುಷದಿ ಮಖಜದ ಬೆಸಗಿದೆ ನಾ ನನಗೆ ಪರವತಿ ಕೊಡಲಿಲ್ಲವು ಕಾಲಿಸಿರೈ ಗುರು ಬಾಲಕರಿರನ ಪೇಳುವ ವಚನವನು ನಾ ಪೇಳುವ ವಚನವನು ಗುರುಪುತ್ರರು, ಮಹಾತ್ಮರು 100 ಮಂದಿಗಳಿದ್ದೀರಿ. ಹೌದು. ಒಂದರ್ಥದಿಂದ ನನ್ನ ಈ ಉದ್ದೇಶ ಪೂರ್ತಿ ನಿಮ್ಮಿಂದಲೇ ಆಗಬೇಕು ಅನ್ನುವುದು ದೈವ ಸಂಕಲ್ಪವು ಅಂತ ನನಗನ್ನಿಸುವುದು. ನನ್ನಿಂದಲೇ ಆಗಬೇಕು ಎಂಬುದಾ? ನಮ್ಮದೂ ಹಾಗೆ. ನೀವು ಎಣಿಕೆಗೆ 100 ಮಂದಿಗಳಿದ್ದೀರಿ. ಗುರುಪುತ್ರರಾಗಿ ಆಚಾರ್ಯ ಪರಂಪರೆಯಿಂದ ಅರಮನೆಯೊಳಗೆ ಬಂದು ತಾವು ಸಲಹೆ ಸೂಚನೆಗಳನ್ನು ಕೊಡುವುದಕ್ಕೆ ಹಿಂದೆ ನಿಂತರು. ಪ್ರಜಾವೃದ್ಧಿ ಪ್ರಜಾಕ್ಷೇಮದ ಬಗ್ಗೆ ಇಂತಹ ತುಡಿತವನ್ನು ಹೊಂದಿದವರು. ಹೌದೌದು. ಇದು ನಿಮ್ಮ ಮಾತುಗಳಲ್ಲಿ ಸ್ಪಷ್ಟವಾಗುತ್ತಾ ಉಂಟು. ದೂರದ ಕಾನನದಲ್ಲಿದ್ದುಕೊಂಡು ನಿಮ್ಮದ್ದಾದಂತಹ ತಪಸ್ಸಾಧನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡರು. ಊರಿನಲ್ಲಿರುವಂತಹ ಪ್ರಜೆಗಳಿಗೆಲ್ಲ ಕ್ಷೇಮ ಬೇಕು. ಧರ್ಮದಂಡ್ಯನಾಗಿ ಅಧಿಕಾರವನ್ನು ನಡೆಸುತ್ತಿರುವಂತಹ ಪ್ರಭು ಸದಾಕಾಲ ಕ್ಷೇಮವನ್ನು ಉಣ್ಣುತ್ತಾ ಇರಬೇಕು. ಹೌದೌದು. ಇದನ್ನು ತಾವು ಹಾರೈಸುವವರು ಅಲ್ಲ. ನಿಮ್ಮಂತಹ ತಾಪಸೋತ್ತಮರೆಲ್ಲ ತಾವುಗೈದಂತಹ ತಪ ಪ್ರಭಾವ ಏನಿದೆಯೋ ಅದರಲ್ಲಿ ಉದಾರ ಬುದ್ಧಿಯಿಂದ 6ನೇ 1 ಭಾಗ ಅರಸನಿಗೆ ಸಲ್ಲಿ ಅಂತ ಹೇಳುವವರಂತೆ. ಹೌದಪ್ಪ. ಹಾಗಿದ್ರೆ ನಮ್ಮಂಥವರ ಉತ್ಕರ್ಷ ನಿಮ್ಮ ಆತ್ಮೋನ್ನತಿಗೆ ಕಾರಣವಾಗಬಹುದಾದಂತಹ ಕಾಯಕದ ಒಳಗೂ ಹುದುಗಿಕೊಂಡಿದೆ ಅಂತಲೇ ಅಲ್ವ ಅರ್ಥ.
ಅರಿವಿದ್ದೋ ಅರಿವಿಲ್ಲದೆಯೋ ಹಾ ನಿಮ್ಮ ಆತ್ಮೋದ್ಧಾರದೊಂದಿಗೆ ಹಾ ಯಾವನಿದ್ದಾನೆ ಸಂಸಾರ ಜೀವನವನ್ನು ಸಾಗಿಸುತ್ತಾ ಈ ಲೋಕದಲ್ಲಿ ದೇಶವಾಳುವವ ಹ್ಮ್ ಅವನು ಉದ್ಧತನಾಗಲಿ. ಹ್ಮ್ ಈ ಹಾರ್ದಿಕವಾದಂತಹ ಭಾವದ ಧೋರಣೆಯಿಂದಲಲ್ಲೂ ಆ 6ನೇ ಒಂದಂಶ ನಮಗೆ ಬರುವುದು. ಹೌದಪ್ಪ. ಈಗ ನನ್ನನ್ನು ಪರಿಪೂರ್ಣವಾಗಿ ಉದ್ಧರಿಸುವ ಅವಕಾಶ ನಿಮ್ಮ ಪಾದಬುಡಕ್ಕೆ ಬಂದು ಸೇರಿದೆ. ಯಾಗದು ತಾವು ಹೇಳಿದಿರಿ, ಅರಸನಾದವನಿಗೆ ಸದಾಕಾಲ ಪ್ರಜೆಗಳ ರಂಜನೆಯೇ ಬಹುಮುಖ್ಯವಾದ ಕರ್ತವ್ಯ. ಹೌದಪ್ಪ. ಅಲ್ಲದೆ ಇದ್ದದ್ದಲ್ಲ. ನಿಮಗೂ ಗೊತ್ತಿದೆ, ಹಾ ಪ್ರಸಕ್ತ ಸಾಕೇತದಲ್ಲಿ ನಾನು ಸಿಂಹಾಸನಾರೋಹಣವನ್ನು ಮಾಡಿದ ಮೇಲೆ ಹಾ ಒಂದೇ ಒಂದು ಸಲವೂ ಬರಗಾಲ ಬರಲಿಲ್ಲ. ಹಾ 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 ಮೊದಲು ಬಂದಿದೆ. ಹೌದಪ್ಪ. ಈಗ ನೀನು ಸಿಂಹಾಸನಾರೋಹಣ ಮಾಡಿದ ಮೇಲೆ ಬರಲಿಲ್ಲ. ಹೌದು, ಮೊದಲು ನಾನು ಚಂಡಾಲರ ಕೇರಿಯಲ್ಲಿರುವಾಗ ಬಂದೆ. ಹೌದಪ್ಪ. ಆಗ ನಮ್ಮಪ್ಪಯ್ಯನೂ ಇರಲಿಲ್ಲ ಅಲ್ಲಿ. ಹೌದು. ಇಲ್ಲಿ ಸಾಕೇತದಲ್ಲಿ ನಾನು ಇರಲಿಲ್ಲ. ಪ್ರಜೆಗಳಿಗೆ ಯಾವ ಭಯವೂ ಇಲ್ಲದೆ ಹಾ ಬೇಕಾದಂತೆಯೇ ಬದುಕುವುದಕ್ಕೆ ತೊಡಗಿದರು. ಹಾ ಆದ್ದರಿಂದ ಬರಗಾಲ ಬಂತು. ಓ ನಾವು ಹೇಳ್ತೇವೆ ಕಾರಣಕ್ಕೆ ಕಾಲ ಹಾಳಾಯಿತು, ಈ ಬರಗಾಲ ಬಂತು, ಅತಿವೃಷ್ಟಿ ಬಂತು, ಅಕಾಲ ವೃಷ್ಟಿ ಬಂತು, ಹೌದು, ಅನಾವೃಷ್ಟಿಯಾಗಿ ಹೋಯಿತು. ಹಾ ನಿಜವಾಗಿ ಹೌದೋ ಗುರುಪುತ್ರರೇ? ಹಾ ಬದುಕುವ ಮಾನವನ ಕರ್ಮವೇ ಕಾರಣವಾಗಿಯಲ್ಲೋ ಕರ್ಮಭೂಮಿಯ ಸಕಲ ಫಲವೂ ಸಿಕ್ಕುವುದು. ಹೌದು. ಆದ್ದರಿಂದಲೇ ಪ್ರಜೆಗಳು ದಾರಿ ತಪ್ಪಿದ ಕಾಲಕ್ಕೆ ಅವರನ್ನು ದಂಡಿಸುವುದಕ್ಕಾಗಿ ಹಾ ಪ್ರಕೃತಿ ಕೊಟ್ಟಂತಹ ಒಂದು ಶಿಕ್ಷೆ, ಹೌದು, ಆ ಬರಗಾಲ ಒದಗಿ ಬಂತು. ಹ್ಮ್ ಆದ್ರೆ ಯಾವಾಗ ಮತ್ತೆ ಮರಳಿ ನಾನು ಅಧಿಕಾರ ಗ್ರಹಣ ಮಾಡಿದೆ, ಹ್ಮ್ ಈಗ ನೋಡಬೇಕು ನಮ್ಮ ಸಾಕೇತವನ್ನು. ಹಾ ಹಾ ಈತಿ ಬಾಧೆಗಳಿಲ್ಲ, ಹ್ಮ್ ರೋಗ ರುಜಿನಗಳಿಲ್ಲ, ಹಾ ಸದಾಕಾಲ ಸುಖ ಸಮೃದ್ಧಿ ಸಂತೋಷದಿಂದಲೇ ನಮ್ಮ ಪ್ರಜಾವರ್ಗ ಬದುಕುತ್ತಾ ಇರುವುದನ್ನು ಕಂಡು ಹಾ ನಾನೂ ಮನಸ್ಸಂತೋಷವನ್ನು ಹೊಂದಿದವ. ಹಾ ಪ್ರಜಾರಂಜನೆಯನ್ನು ಒಬ್ಬ ಅರಸನಾದವ ಮಾಡಬೇಕು, ಸಿಂಹಾಸನಾರೋಹಣವನ್ನು ಮಾಡಿದವ. ಹ್ಮ್ ಆದರೆ ಹಾ ಪ್ರಜಾರಂಜನೆಯನ್ನು ಮಾಡಬೇಕಾದಂತಹ ಅರಸನು ತನ್ನ ಉದ್ಧಾರದ ದಾರಿ ಯಾವುದು ಅನ್ನುವುದನ್ನು ಮರೆಯುವುದಕ್ಕಿಲ್ವಲ್ಲ. ಹಾ ಅದೆರಡು ಒಟ್ಟೊಟ್ಟಿಗೆ ನಡೆಯುವುದು. ಹೌದಪ್ಪ. ಆಚಾರ್ಯನಾದವ ಅನುಷ್ಠಾನ ಮಾಡಿದಾಗೆ, ಆಚಾರ್ಯನಾಗಿ ಇತರರಿಗೆ ಉಪದೇಶವನ್ನು ಮಾಡುವವ ಕೇವಲ ಉಪದೇಶಕನಾದರೆ ಮಾತ್ರ ಅವನ ಪ್ರಭಾವ ಉಳಿಯುವುದಿಲ್ಲ. ಅವನು ನಿತ್ಯ ಅನುಷ್ಠಾನ ಪರನೂ ಆಗಿರಬೇಕಾಗುತ್ತೆ. ಅರಸನು ಹಾಗೆ ಪ್ರಜೆಗಳನ್ನು ರಂಜಿಸುತ್ತಾ ತಾನು ಬದುಕನ್ನು ನಡೆಸುತ್ತಾ ತನ್ನ ಉತ್ಕರ್ಷಕ್ಕೆ, ತನ್ನ ಉನ್ನತಿಗೆ ಯಾವುದು ಸಾಧ್ಯವಾದೀತು ಅನ್ನುವಂತಹ ನಿರ್ಣಯವನ್ನು ಕೈಗೊಂಡು ಮುಂದುವರಿಯಬೇಕಾಗುತ್ತೆ. ಧರ್ಮ ಚ್ಯುತವಲ್ಲದೆ ಇದ್ದ ದಾರಿಯಲ್ಲಿ ಕ್ರಮಿಸಬೇಕು, ಅದು ಮುಖ್ಯ. ಹೌದು. ಯಾಕೋ ಏನೋ ಮಹತ್ವಾಕಾಂಕ್ಷೆ ಒಂದು ನನ್ನ ಅಂತರಂಗವನ್ನು ಸೇರಿಕೊಂಡಿತ್ತು. ಮಹತ್ವಾಕಾಂಕ್ಷೆ ಬಹುಶಃ ನನ್ನ ಕ್ಷಾತ್ರದ ಗುಣವೇ ಇರಬೇಕು. ಮತ್ತೆ ಎಳವೆಯಿಂದಲೂ ನನಗೆ ಸ್ವಲ್ಪ ಆ ಬುದ್ಧಿಯೇ ಹೆಚ್ಚು. ಓ ನಮಗೆ ಕೈಗೆಟಕುವುದರ ಬಗ್ಗೆ ಲಕ್ಷ್ಯವೇ ಇಲ್ಲ, ಹಾರಿಕೊಂಡು ಹೋಗುವುದರ ಬಗ್ಗೆ ಮಾತ್ರ ಲಕ್ಷ್ಯ ಇರುವುದು. ಓಹೋ, ಕೈಗೆಟಕುವುದನ್ನೊಬ್ಬ ಸಾಮಾನ್ಯ ಸಾಹಸಿಯೂ ಕೈವಶ ಮಾಡಿಕೊಳ್ತಾನೆ, ದೊಡ್ಡ ಪರಿಶ್ರಮ ಇಲ್ಲ. ಬಹು ಎತ್ತರದಲ್ಲಿದ್ದದ್ದನ್ನು ನಾವು ಹೇಗೆ ಸ್ವಾಧೀನ ಮಾಡಿಕೊಳ್ಳಿಕ್ಕಾಗ್ತದೆ? ಇದು ನನ್ನ ನಿರ್ಣಯ. ಏನುಂಟು ಪ್ರಸಕ್ತ ಸಮಾಜದಲ್ಲಿ ನಾವು ನಂಬಿಕೊಂಡು ಬಂದಂತಹ ಆಚಾರ ವಿಚಾರಾದಿಗಳು ಒಂದು ವಿಧದಿಂದ ಇದಕ್ಕೆಲ್ಲ ವಿರುದ್ಧವಾದಂತಹ ಧೋರಣೆಯನ್ನೇ ಹೊಂದಿದ ಮನಸ್ಥಿತಿ ನನ್ನದು. ಮೊದಲಿನಿಂದಲೂ ನಿಮಗೆ ಗೊತ್ತುಂಟು, ಎಳವೆಯಿಂದಲೂ ಸ್ವಲ್ಪ ಹಾಗೆ ನಾವು. ಈಗಲೂ ಹಿರಿದಾದಂತಹ ಒಂದು ಅಪೇಕ್ಷೆಯನ್ನು ಇರಿಸಿಕೊಂಡೆ. ಸಶರೀರವಾಗಿಯೇ ನಾಕಲೋಕವನ್ನೇರಬೇಕು, ನಿನ್ನ ನಿರ್ಧಾರ. ಹೌದು. ಈಗ ಅದಕ್ಕೆ ನಮ್ಮನ್ನು ಅಲ್ಲ, ಪ್ರಯತ್ನ ಮಾಡಿದ್ದೇನೆ, ಒಂದೆರಡು ಅಲ್ಲ. ಈಗ ನೀನು ಪ್ರಯತ್ನ ಮಾಡಿದ್ದಿ, ಈಗ ನಿನ್ನ ಪ್ರಯತ್ನದಲ್ಲಿ ಸಫಲನಾಗಲಿಲ್ಲ, ಅದಕ್ಕೋಸ್ಕರ ನನ್ನಲ್ಲಿ ಬರೋದು. ಹೌದು. ಯಾಕೆ? ಶತಮುಖಗಳನ್ನು ಪೂರೈಸಿದರೆ ಸಶರೀರವಾಗಿ ನಾಕವೇರ್ಲಿಕ್ಕಾಗ್ತದೆ. ಈ ವಿಶ್ವಾಸದಿಂದ ನನ್ನನ್ನು ತೊಡಗಿಸಿಕೊಂಡದ್ದು ನಾನು. ಮಾಡಿ ಪೂರೈಸಿಯೂ ಆಗಿದೆ. ದೇವ ವಿಮಾನ ಬರಬೇಕಿತ್ತು ನನಗೆ, ಆದರೆ ಬರಲಿಲ್ಲ. ಹಾಗಿದ್ರೆ ಏನೋ ಒಂದು ನ್ಯೂನತೆ ಇರಬೇಕು, ಇನ್ನೊಂದನ್ನು ಮಾಡೋಣ. ಈ ನಿರ್ಣಯದಿಂದ ಮತ್ತೊಂದು ಕ್ರತುವನ್ನು ನಿರ್ಣಯಿಸಿ ನನ್ನ ಉದ್ದೇಶವನ್ನು ಸಾಂಗವಾಗಿಸಿಕೊಳ್ಳೋಣ. ಈ ನಿರ್ಣಯಕ್ಕೆ ಬಂದೆ, ಮುಹೂರ್ತವನ್ನು ಇಡಿಸಿದೆ. ನಿಮ್ಮ ಅಪ್ಪಯ್ಯನನ್ನು ಹೋಗಿ ಕುಲಗುರುಗಳಲ್ಲಿ
ಬಂದು ಕ್ರತುಪೂರ್ ಸಾಂಗವಾಗಿಸಿಕೊಡ್ಬೇಕು ಅಂತ ಕೇಳಿದ್ರೆ ತಾನಲ್ಲೇ ಬರುವುದಿಲ್ಲ ಅಂತ ಹೇಳಿದ್ರು. ಹಾ, ಏನು ಉದ್ದೇಶವೋ ಯಾರು ಬಲ್ಲರು. ಹೌದು. ಅಲ್ಲ, ಈಗ ಇಷ್ಟು ಸಲ ಬಂದಿದ್ದಾರೆ, ಹಾ, ಈ ಸಲ ಆಗುದಿಲ್ಲ ಹೇಳಿದ್ರು. ಹಾ, ಈಗ ಕೇಳುದಿದ್ರೆ ಕೇಳ್ಬೋದಿತ್ತು, ಈ ಸಲ ಆಗುದಿಲ್ಲ ಅಂತ ಹೇಳುವ ನಿರ್ಣಯ ಇದ್ರೆ ಇಷ್ಟು ಸಲ ಬಂದದ್ದು ಯಾಕೆ ಅಂತ. ಆದ್ರೆ ನಾನು ಹಾಗೆ ತಿಳ್ಕೊಳ್ಳೇ ಇಲ್ಲ. ಈ ಸಲ ಆಗುದಿಲ್ಲ ಅಂತ ಹೇಳಿದ್ರೆ ಇಷ್ಟು ಸಲ ಬಂದ್ರಲ್ಲ ಅಂತ ತಿಳಿದೆ. ಇಷ್ಟು ಸಲ ಆದ್ರೂ ಬಂದ್ರಲ್ಲ, ಅವರಲ್ಲದೆ ಹೋದ್ರು ಅವರ ಪುತ್ರರಾದಂತಹ ನಿಮ್ಮ ಅಧ್ವರ್ಯುತನದಲ್ಲಿ ಆದ್ರೂ ಇದು ಸಾಂಗವಾಗಬೇಕು. ಈ ನಿರ್ಣಯದಿಂದ ಇತ್ತ ಕಡೆಗೆ ಬಂದವ. ಆದ್ದರಿಂದ ಈ ಒಂದು ಕ್ರತುವಿಗೆ ತಾವೇ ಆಚಾರ್ಯರಾಗಿ ಇದನ್ನು ಸಾಂಗವಾಗಿಸಿ ನಾನೊಂದು ಇದೇ ಶರೀರದಲ್ಲಿ ನಾಕಲೋಕಕ್ಕೆ ಹೋಗುವಾಗ ಒಂದು ಅವಕಾಶ ಮಾಡಿಕೊಡಬೇಕು. ಸತ್ಯವ್ರತ, ಹಲವು ವಿಷಯವನ್ನು ಮಂಡಿಸಿದೆ ನೀನು. ಒಂದು, ರಾಜನಾಗಿ ಪ್ರಜಾಕ್ಷೇಮವನ್ನು ನಾನು ಬಯಸುವ ಜೊತೆಗೆ ನನ್ನ ಉತ್ಕರ್ಷೆಯನ್ನು ಸಾಧಿಸಬೇಡವೇ? ಅಯ್ಯ, ರಾಜನಾದವನಿಗೆ ಪ್ರಜಾಕ್ಷೇಮವೇ ಉತ್ಕರ್ಷಕ್ಕೆ ಮಾರ್ಗ. ಒಬ್ಬ ತಪಸ್ವಿಗೆ ಅವನ ತಪಸ್ಸೇ ಲೋಕಕ್ಷೇಮಕ್ಕೂ ಅವನಿಗೂ ಉತ್ಕರ್ಷಗೆ ಮಾರ್ಗ. ರಾಜ ಅಂತ ಹೇಳಲ್ಪಟ್ಟವ ಪೃಥು ಚಕ್ರವರ್ತಿ. ಈ ಪೃಥ್ವಿ ಅಂತ ಹೆಸರು ಬಂದದ್ದೇ ಪೃಥ್ವಿನಿಂದಾಗಿ. ಆ ಪೃಥು ಚಕ್ರವರ್ತಿ ಎಲ್ಲ ಕ್ಷಾಮ ಬಂದಾಗ ತನ್ನ ಆಜಗವ ಎಂಬ ಬಿಲ್ಲನ್ನು ಹಿಡಿದು ಬಾಣ ಹೊಡೆದು ಈ ಭಗ್ನಗೊಳಿಸ್ತೇನೆ ಭೂಮಿಯನ್ನು ಅಂತ ಹೇಳಿದಾಗ ಧೇನು ರೂಪದಿಂದ ಮೇಲೆದ್ದು ಬಂದಳಂತೆ. ಏನಾಗಬೇಕು? ಏನು ಆಗಬೇಡ, ನನ್ನ ಪ್ರಜಾಕ್ಷೇಮವಾಗಬೇಕು. ಅವನ ಉತ್ಕರ್ಷೆಯನ್ನು ಕೇಳಿದ್ದಲ್ಲ, ಪ್ರಜೆಗಳ ಉತ್ಕರ್ಷೆ ಆಗಬೇಕು. ಅದಲ್ಲದ್ರೆ ನಿನ್ನನ್ನು ನಾಶ ಮಾಡ್ತೇನೆ ಅಂತಂದಾಗ ನಾನು ಗೋರೂಪದಿಂದ ಬೇಕಾದ್ದನ್ನು ಒದಗಿಸ್ತೇನೆ. ಯಾವ ಯಾವ ಪ್ರಜೆಗಳು ನಿನ್ನ ಪ್ರಮುಖರಿದ್ದಾರೋ ಅವರಿಂದ ಬೇಕಾದ್ದನ್ನು ನೀನು ಕರೆದುಕೊಳ್ಳಬಹುದು. ಅಮೃತವಾದರೆ ಅಮೃತವನ್ನೇ ಪಡೆಯಬಹುದು, ಔಷಧಿಗಳನ್ನಾದರೆ ಔಷಧಿಗಳನ್ನು ಪಡೆಯಬಹುದು, ಐಶ್ವರ್ಯವನ್ನಾದರೆ ಐಶ್ವರ್ಯವನ್ನು ಪಡೆಯಬಹುದು, ಹಾಲನ್ನಾದರೆ ಹಾಲನ್ನು ಪಡೆಯಬಹುದು. ಎಲ್ರಿಗೂ ತೃಪ್ತಿಕರವಾದ್ದನ್ನು ನಾನು ಕೊಡ್ತೇನೆ. ಆಗ ನಿನ್ನಲ್ಲಿರುವಂತಹ ಎಲ್ಲ ಪ್ರಜೆಗಳು ಬಯಸಿದ್ದನ್ನು ಕೊಡ್ತೇನೆ ಅಂತ. ಅಂದ್ರೆ ಅದರ ಒಟ್ಟಂದದ ತಾತ್ಪರ್ಯ ಏನು ಗೊತ್ತಾ? ಪ್ರಜಾಕೋಟಿಯ ಉತ್ಕರ್ಷೆಯನ್ನು ಬಯಸುವ ರಾಜ ಅದರಿಂದಲೇ ಸಾಯುಜ್ಯವನ್ನು ಬಯಸ್ತಾನೆ. ಅದು ಅವನ ಧರ್ಮ. ಅವನ ಧರ್ಮದಲ್ಲಿ ತನ್ನದು ಅಂತ ಪ್ರತ್ಯೇಕವಾಗಿ ಅವನು ಗುರುತಿಸಬೇಕಾಗಿಲ್ಲ. ಈಗ ಪತಿವ್ರತೆಯಾದ ಸ್ತ್ರೀಗೆ ತಾನು ಬೇರೆ ಮಾಡಿ ತನಗೆ ಸ್ವರ್ಗ ಸಿಕ್ಕಬೇಕು ಅಂತ ಹೇಳಲಿಕ್ಕಿಲ್ಲ. ತನ್ನ ಗಂಡನಿಗೆ ಯಾವ ಲೋಕ ಸಿಗುತ್ತದೆ, ತನ್ನ ಗಂಡ ಹೇಗೆ ಮಾಡಿ ಹೇಗೆ ಉತ್ಕರ್ಷಗೆ ಹೋಗ್ತಾನೆ ಅದರಿಂದಲೇ ಅವಳಿಗೆ ಬರ್ತದೆ ತನಗೆ ಬೇಕಾದಂತಹ ಸಾಯುಜ್ಯ. ಅವಳಾಗಿ ಸಂಪಾದನೆ ಮಾಡಬೇಕಾಗಿಲ್ಲ. ಆದ್ರಿಂದಲೇ ಪ್ರಜೆಗಳು ರಾಜನಿಗಾಗಿ ಪೂಜೆಗಳನ್ನು ಮಾಡ್ತಾರೆ, ರಾಜ ಪ್ರಜೆಗಳಿಗಾಗಿ ಬೇಕಾದ್ದನ್ನು ಮಾಡ್ತಾನೆ. ಹಾಗೆ ಎಷ್ಟೋ ಮಂದಿ ಯತಿಗಳು, ಸನ್ಯಾಸಿಗಳು ಅವರ ಉತ್ಕರ್ಷೆಗಾಗಿ ಅವರು ಮಾಡೋದಲ್ಲ, ಅವರು ಲೋಕಕ್ಷೇಮಕ್ಕಾಗಿ ಬೇಕಾದ್ದನ್ನು ಮಾಡ್ತಾರೆ. ಆ ಮೂಲಕ ಅವರ ಉತ್ಕರ್ಷ ತಾನಾಗಿ ನಡೆಯುತ್ತದೆ. ಈಗ ನೀನು ಹಾಗಲ್ಲ. ನಿನಗೆ ಪ್ರಜಾಕ್ಷೇಮಕ್ಕಿಂತ ನಿನ್ನ ಒಂದು ಸ್ವಾರ್ಥ ಪ್ರತ್ಯೇಕ ಕಾಣ್ತದೆ. ನಿನಗೆ ಸ್ವರ್ಗಕ್ಕೆ ಏರಬೇಕು, ಸಶರೀರನಾಗಿ ಏರಬೇಕು ಎಂಬಾಗ ನಿನ್ನಲ್ಲಿ ಬಹುಮುಖವಾದಂತಹ ಉದ್ದೇಶ ಇಲ್ಲ, ಕೇವಲ ನಿನ್ನ ಏಕಮುಖವಾದ ಉದ್ದೇಶ ಉಂಟು. ನೀನು ನಿನ್ನನ್ನು ಸ್ವರ್ಗಕ್ಕೆ ಏರಿಸಿದ್ದರಿಂದ ನಿನ್ನ ದೇಶದ ಪ್ರಜೆಗಳಿಗೆ ಯಾವ ಸುಖವೂ ಇಲ್ಲ. ಯಾವ ಸುಖಕ್ಕಾಗಿ? ಅಲ್ಲಿ ನೀನು ಹೋದದ್ದರಿಂದ ಏನಾಗ್ತದೆ? ಏನು ಸುಖ ಸಿಗ್ತದೆ ಇವರಿಗೆ? ಸಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ನೀನು ದೇವೇಂದ್ರನಾದೆಯ, ದೇವೇಂದ್ರನಾಗಿ ಇಲ್ಲಿ ಏನು ನಿನ್ನ ರಾಜ್ಯಕ್ಕೆ ಮಳೆ ಸುರಿಸ್ತೀಯ? ದೇವೇಂದ್ರನಾಗಿ ಇಲ್ಲಿಗೇನು ನೀನು ಸ್ವರ್ಣ ವರ್ಷ ಮಾಡಿಸ್ತೀಯ? ಮಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ನೀನು ದೇವಲೋಕಕ್ಕೆ ಹೋಗುವುದು ದೇವೇಂದ್ರನಾಗುವುದಕ್ಕಲ್ಲ, ಅಥವಾ ಹೌದಾದ್ರೆ ಅದು ಅಪರಾಧವೇ. ದೇವೇಂದ್ರನಾಗುವುದಕ್ಕೆ ನೀನು ಹೋಗುವ ಹಾಗೆಯೇ ಇಲ್ಲ. ನೀನು ದೇವಲೋಕಕ್ಕೆ ಏರುವುದು ಅಂತ ಅಂದ್ರೆ ಯಾಕೆ? ಈ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗ ಭೋಗವನ್ನು ಅನುಭವಿಸಬೇಕು. ಆ ಸ್ವರ್ಗ ಭೋಗವನ್ನು ನೀನು ಅನುಭವಿಸುವ ಹಾಗೆ ಅಧಿಕಾರ ಬೇಕು ಅಂತಲ್ಲ. ಅಯ್ಯ, ನೀನು ಸ್ವರ್ಗಕ್ಕೆ ಹೋಗುವುದು ಅಲ್ಲಿ ಅಧಿಕಾರವನ್ನು ಬಯಸುವುದಲ್ಲ ಅಂತ ಹೇಳು. ಆ ಸ್ವರ್ಗಕ್ಕೆ ನೀನು ಹೋದದ್ದರಿಂದ ನೀನು ರಾಜನಾಗಿ ಪಟ್ಟವಣೆಯನ್ನು ಏರುವಾಗ ಮಾಡಿದ ಪ್ರತಿಜ್ಞೆಗೆ ಯಾವ ಪೂರಕ ಕೆಲಸವೂ ಆಗುವುದಿಲ್ಲ. ನಾವು ಐತರೆಯಾದಿ ಬ್ರಾಹ್ಮಣ ಗ್ರಂಥಗಳಲ್ಲಿ ಕೇಳ್ತೇವೆ, ಒಬ್ಬ ಸಿಂಹಾಸನವನ್ನು ಏರುವಾಗ ಅವನು ನೇರಾಗಿ ತನ್ನ ತಂದೆಯದು ಅಂತ ಏರುವುದಕ್ಕಾಗುವುದಿಲ್ಲ. ನಾನು ಪ್ರಜಾಕ್ಷೇಮವನ್ನು ಬಯಸ್ತೇನೆ, ಯಜ್ಞ ಯಾಗಾದಿಗಳನ್ನು ಪೂರೈಸ್ತೇನೆ,
ನಾನು ಅಷ್ಟ ದಿಕ್ಪಾಲಕರಿಗೆ ಬೇಕಾದ್ದನ್ನು ಮಾಡ್ತೇನೆ, ನಾನು ಆರ್ಷೇಯ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆ ಅಂತ ಅವನು ಪ್ರತಿಜ್ಞಾಬದ್ಧನಾದಾಗ ಅಲ್ಲಿದ್ದಂತಹ ಬ್ರಾಹ್ಮಣರು ಅಂದ್ರೆ ಅಲ್ಲಿದ್ದುವಂತಹ ಋಷಿ ಮುನಿಗಳು ಆಗ ಸ್ವಸ್ತಿ ವಾಚನ ಮಾಡ್ತಾರೆ, ಏರು ಅಂತ ಅಪ್ಪಣೆ ಕೊಡ್ತಾರೆ. ಅಲ್ಲವಾದ್ರೆ ಅವರು ಅಪ್ಪಣೆಯೇ ಕೊಡೋದಿಲ್ಲ. ಯಾಕೆ ಅಂತ ಋಷಿಗಳಿಗೆ ಬ್ರಾಹ್ಮಣರಿಗೆ ಸೋಮನೇ ದೇವರು, ಅವರು ಸೋಮನನ್ನೇ ದೇವರು ಅಂತ ನಂಬುವುದು. ಈ ಭೂಲೋಕದ ರಾಜರನ್ನು ನಂಬುವುದಿಲ್ಲ. ಭೂಲೋಕದ ರಾಜರು ನಂಬಬೇಕಾದರೆ ಅವರು ಪ್ರತಿಜ್ಞಾಬದ್ಧರಾಗಬೇಕು, ನಾನು ಲೋಕಕ್ಷೇಮವನ್ನು ಮಾಡ್ತೇನೆ. ಆಗ ಮಾತ್ರ ಬ್ರಾಹ್ಮಣರು ಒಪ್ಪಿಗೆ ಕೊಡೋದು. ಒಪ್ಪಿಗೆ ಕೊಡದೆ ಸಿಂಹಾಸನ ಇರಲಿಕ್ಕಾಗುವುದಿಲ್ಲ. ಈಗ ನೀನು ಅಂತ ಸಿಂಹಾಸನವನ್ನು ಏರಿದವನು ಈ ಕಾಲಕ್ಕೆ ಅದಲ್ಲ ನನ್ನದು ಬೇರೆ ಉಂಟು ಅಂತ ಹೊರಡ್ತೀಯಲ್ಲ. ಗುರುಪುತ್ರರೇ, ಪ್ರಜಾಕ್ಷೇಮವನ್ನು ಸಾಧಿಸದೇ ನಾನು ಉದ್ದೇಶಿಸಿದ್ರೆ ನೀವಿಷ್ಟು ಹೇಳಿದ್ದು ನನಗೆ ಅನ್ವಯ ಆಗುತ್ತದೆ. ಹೌದು, ನಾನು ಮೊದಲೇ ಹೇಳಿದೆ. ತಾವು ಪೃಥು ಚಕ್ರವರ್ತಿಯನ್ನು ಉದಾಹರಿಸಿದ್ರಿ. ಪ್ರಜೆಗಳಿಗೆ ಉಣ್ಣುವುದಕ್ಕಿಲ್ಲದೆ ಉಡುವುದಕ್ಕಿಲ್ಲದೆ ಇದ್ದಂತಹ ಹೀನವಾದ ಸ್ಥಿತಿಯಲ್ಲಿ ಈ ಭೂಮಿಯನ್ನು ನಾಶ ಮಾಡ್ತೇನೆ ಅಂತ ಹೊರಟದ್ದು ಅಲ್ವೋ? ಪ್ರಜೆಗಳಿಗೆ ಕ್ಷೇಮ ಇದ್ದ ಕಾಲದಲ್ಲಿ ಅಲ್ಲಲ್ಲ, ಬೇಡ ಅಲ್ಲ, ಅದೇ ಹೇಳುವುದು. ಅಂತಹ ಸ್ಥಿತಿ ಇದ್ದ ಕಾಲದಲ್ಲಿ ಪೃಥುವಾದರೂ ಮಾಡಿದ್ದರಿಂದ ಸಿಕ್ಕಿದ್ದೇನು? ಅವನ ದೇಶದಲ್ಲಿದ್ದ ಪ್ರಜೆಗಳಿಗೆ ಅಮರತ್ವ ಸಿಕ್ಕಿದ್ದಲ್ಲ, ಅಥವಾ ದೇವಲೋಕದ ಭೋಗ ಸಿಕ್ಕಿದ್ದಲ್ಲ, ಭೂಲೋಕದ ಮಿತಿಯಲ್ಲಿ ಎಷ್ಟನ್ನು ಅನುಭವಿಸಬಹುದು ಅಷ್ಟನ್ನು ಆ ಕಾಲದಲ್ಲಿ ಅರಸನಾಗಿ ಒದಗಿಸಿಕೊಟ್ಟ. ಅಷ್ಟಕ್ಕೆ ನಾನು ಕಡಿಮೆ ಮಾಡಲಿಲ್ಲ. ಭೂಲೋಕದ ಮಿತಿಯಲ್ಲಿ ನನ್ನ ಪ್ರಜೆಗಳು ಎಷ್ಟು ಅನುಭವಿಸಬಹುದು ಅಷ್ಟಕ್ಕೆ ಏನೇನೂ ಕೊರತೆ ಇಲ್ಲದ ಹಾಗೆ ಇಷ್ಟರವರೆಗೆ ಅವರನ್ನು ಪಾಲಿಸಿಕೊಂಡು ಬಂದವ. ನೈಮಿತ್ತಿಕವಾದ ಕರ್ಮಗಳಲ್ಲಿ ಅರಸರಾದವರು ತೊಡಗಿಸಿಕೊಳ್ಳಿಕ್ಕಿಲ್ವೋ? ಉಂಟಲ್ಲ. ಪ್ರಜಾಕ್ಷೇಮವನ್ನು ಸಾಧಿಸಬೇಕಾದ ಉದ್ದೇಶವನ್ನು ಮರೆಯಕೂಡದು. ಹಾಗೆನ್ನು ನೈಮಿತ್ತಿಕವಾದ ತನ್ನ ಕಾಮ್ಯವನ್ನು ಪೂರ್ಣಗೊಳಿಸಬಲ್ಲಂತಹ ಕರ್ಮದಲ್ಲಿ ಅರಸನಾದವ ತನ್ನನ್ನು ತಾನು ತೊಡಗಿಸಿಕೊಳ್ಳಿಕ್ಕಿಲ್ವೋ? ಧಾರಾಳವಾಗಿ ಉಂಟು. ಇದು ನನ್ನ ಉತ್ಕರ್ಷ. ನಾನಿಲ್ಲಿ ಅರಸನಾಗಿ ಸಶರೀರವಾದಂತಹ ಸ್ವರ್ಗಕಾಮವನ್ನು ಹೊಂದಿ ಸ್ವರ್ಗಲೋಕವನ್ನೇರಿದರೆ ಅದರ ಮೂಲಕವಾಗಿ ಇವರಿಗೆ ಏನು ಪ್ರಯೋಜನ ಆಗುತ್ತದೆ? ಅಲ್ಲದೇ ಇದ್ದದ್ದನ್ನು ಸಲ್ಲದೇ ಇದ್ದದ್ದನ್ನು ನಾಕಲೋಕ ಸೇರಿದ ಮೇಲೆ ನಮ್ಮವರಿಗಾಗಿ ಪ್ರತ್ಯೇಕ ತಂದು ಸುರಿಯಬೇಕು ಅನ್ನೋ ಹಂಬಲವೇ ಇಲ್ಲ ನನಗೆ. ಸ್ವರ್ಗಲೋಕ ಏರುವುದು ನನ್ನೊಬ್ಬನ ಉದ್ದೇಶಕ್ಕಾಗಿ ಮಾತ್ರ. ನಮ್ಮ ಪ್ರಜೆಗಳಿಗೆ ಅಷ್ಟನ್ನು ದೊರಕಿಸಿಕೊಡ್ತೇನೆ ಅನ್ನೋ ಅಪೇಕ್ಷೆಯಿಂದ ಅಲ್ಲ. ಹಾಗಿದ್ರೆ ಇಲ್ಲಿಗೆ ಏನು? ಇಲ್ಲಿಗೆ ನಾನು ಬರುವುದಕ್ಕಿಂತ ಮೊದಲೇನು? ಅದೇ ನಾನು ಹೋದ ಮೇಲೆ ಇವಾಗೋದು. ಅಂದ್ರೆ ಮೊದಲು ನನ್ನ ಅಯ್ಯನಲ್ಲಿದ್ದದ್ದು ನನಗೆ ಹೇಗೆ ಬಂತೋ, ಆಮೇಲೆ ಪ್ರಜಾಕ್ಷೇಮವನ್ನು ಸಾಧಿಸುವುದಕ್ಕೆ ಪಿತೃಋಣ ವಿಮುಕ್ತನಾಗುವಂತಹ ಸ್ಥಿತಿಯನ್ನು ನಾನು ಹೊಂದಿದವನಿದ್ದೇನೆ. ಆದ್ದರಿಂದಲೇ ಪ್ರಜಾಕ್ಷೇಮವನ್ನು ಆಮೇಲಿನವರು ನೋಡಿಕೊಳ್ಳುತ್ತಾರೆ. ಯಾವುದನ್ನು ಬ್ರಾಹ್ಮಣರ ಮುಂಭಾಗದಲ್ಲಿ ಪ್ರತಿಜ್ಞಾಬದ್ಧವಾಗಿ ಧರ್ಮಸಮ್ಮತವಾಗಿ ನಾನು ಸಾಕ್ಷಿ ರೂಪವಾಗಿ ಸ್ವೀಕರಿಸಿದನೋ ಅದಕ್ಕೆ ಕೊರತೆ ಬಾರದೋಪಾದಲ್ಲಿ ಈ ಇಂದಿನ ಕ್ಷಣದ ತನಕವೂ ಪ್ರಜೆಗಳನ್ನು ಪರಿಪಾಲಿಸಿದ್ದೇನೆ. ಆದ್ದರಿಂದ ಈ ಅಪೇಕ್ಷೆ ಯಾಕೆ ಸಾಧುವಾಗುವುದಿಲ್ಲ? ಅಯ್ಯ, ನೀನು ತಂದೆಯಿಂದ ಶಾಪಗ್ರಸ್ತನಾಗಿ ಹೊರಟು ಹೋದ ಮೇಲೆ ಕ್ಷಾಮ ಬಂತು. ನೀನು ಬಂದ ಮೇಲೆ ಈ ಕ್ಷಾಮ ಪರಿಹಾರ ಆಯಿತು ಎಂಬುದಕ್ಕೆ ನಿನ್ನ ಪ್ರಯತ್ನ ಏನು? ಏನೂ ಇಲ್ಲ. ಮತ್ತೆ ಯಾವ ಕಾಮ್ಯ ಕರ್ಮವನ್ನು ಮಾಡಿದೆ? ಏನೂ ಮಾಡಲಿಲ್ಲ. ಮತ್ತೆ ಅದು ತಾನಾಗಿ ಆಯಿತು ಅಂತ? ತಾನಾಗಿ ಅಲ್ಲ. ಆ ಮೊದಲು ಕ್ಷಾಮ ಬರುವುದಕ್ಕೆ ಕಾರಣ ಏನು? ಅರಾಜಕತೆಯ ಕಾರಣ. ಹೌದು, ಪ್ರಜೆಗಳು ಮನಸ್ವಿಯಾಗಿ ವ್ಯವಹರಿಸಿದ್ರು, ಧರ್ಮ ಮಾರ್ಗಚ್ಯುತರಾದರು. ನಾನು ಸಿಂಹಾಸನ ಏರಿದ ಮೇಲೆ ಹೊಸ ಕೃಷಿ ಮಾಡುವುದು ಬೇಡ, ಅವರು ಧರ್ಮಚ್ಯುತರಾಗದಾಗ ನೋಡಿಕೊಂಡ್ರೆ ಸಾಕು, ಮೊದಲನದು ಸರಿಯಾಗುತ್ತದೆ, ಅಷ್ಟೇ ಇರುವುದು. ನೀನು ಸಿಂಹಾಸನ ಏರಿದ್ದರಿಂದ ಇಲ್ಲಿ ಧರ್ಮಚ್ಯುತವಾಗಲಿಲ್ಲ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ನೀನು ಸಿಂಹಾಸನಾಧೀಶ್ವರನಾದಾಗ ತಾನಾಗಿಯೇ ರಾಜ ಬೇಕು ಲೋಕಕ್ಕೆ. ಆ ರಾಜ ನೀನು ಬಂದಾಗ ಇಲ್ಲಿ ತಾನಾಗಿಯೇ ಬೆಳೆಭಾಗ್ಯಗಳು ಮತ್ತೆ ಬೆಳೆದು ಬಂದವು, ಲೋಕಕ್ಷೇಮ ಉಂಟಾಯಿತು. ನಿನ್ನ ಯಾವ ಯಜ್ಞ ಯಾಗಾದಿಗಳಿಗೆ ಒಲಿದು ದೇವತೆಗಳ ಅನುಗ್ರಹ ಮಾಡಿದ್ದಲ್ಲ ಅಂತ ನಾನು ಹೇಳೋದು. ಅಲ್ವೇ ಅಲ್ಲ? ಅಲ್ಲ, ಮತ್ತೇನು? ಹಾಗಾದ್ರೆ ನೀನು ಮಾಡಿದ್ದು ಎಂಬುದಕ್ಕೆ ಯಾವ ಪುರಾವೆಯೂ ಇಲ್ಲ. ಮೊದಲು ಸಿಂಹಾಸನದಿಂದ ಆದ ಅಕೃತ್ಯಕ್ಕೆ ಕಾರಣವಾಗಿ ಬಂದ ಬರಗಾಲ ಆದ್ರೆ ನಾನು ಪರಿಹಾರಕ್ಕೂ ಯತ್ನಿಸಬೇಕಿತ್ತು. ಪ್ರಜೆಗಳು ಧರ್ಮಚ್ಯುತರಾದದ್ದರಿಂದ, ಅರಸೊತ್ತಿಗೆಯಲ್ಲಿ ಯಾವನು ಇಲ್ಲದೇ ಇದ್ದದ್ದರಿಂದ, ಅರಾಜಕತೆ ಕಾರಣವಾಗಿ ಧರ್ಮ ಭೀರುತ್ವದಿಂದ ಅವರು ದೂರವಾಗಿ ಬದುಕಿದ್ದರಿಂದ ಬಂದಂತಹ ಕ್ಷಾಮ ಯಾವಾಗ ಅರಸೊತ್ತಿಗೆ ಮತ್ತೆ ಸಾಕೇತದಲ್ಲಿ ಸ್ಥಾಪಿತವಾಯಿತೋ, ಪ್ರಜೆಗಳನ್ನು ಅಪರಾಧಕ್ಕೆ ದಂಡಿಸುವಂತಹ ಪ್ರವೃತ್ತಿ ಬೆಳೆಯಿತೋ, ಆಗ ಅವರು ಧರ್ಮ ಕಂಜಿ ನಡೆಯುವುದಕ್ಕೆ, ಧರ್ಮಚ್ಯುತರಲ್ಲದೆ ಬದುಕುವುದಕ್ಕೆ ಮುಂದಾದರು. ಕ್ಷಾಮ ಪರಿಹಾರ. ನಾನು ಹೇಳೋದು ಇದನ್ನೇ. ನೀನು ಬಂದದ್ದರಿಂದ ನಿನ್ನ ಪ್ರಯತ್ನದಿಂದ ಏನೂ ಆಗಲಿಲ್ಲ. ನಾನು ಹೇಳೋದು ಅದು. ನೀನು ರಾಜನಾದ, ಯಾಕೆ ಇದು ಅನಾಥವಾಗಿತ್ತು? ನಿನ್ನಪ್ಪ ಹೊರಟು ಹೋಗಿದ್ದ ತಪಸ್ಸಿಗೆ. ನಿನ್ನಪ್ಪ ಬೇರೊಬ್ಬ ಮಗನನ್ನು ಪಡೆಯುವುದಕ್ಕಾಗಿಯೇ ಹೋದ್ದು. ಹೌದಂತೆ. ಯಾಕೆಂದ್ರೆ ನೀನು ರಾಜ್ಯ ಭ್ರಷ್ಟನಾಗಿ ಹೋಗಿದ್ದಿ, ರಾಜ್ಯ ಅನಾಯಕವಾಗ್ತದೆ, ಅದಕ್ಕಾಗಿ ಅವನು ಹೊರಟು ಹೋದ. ಆ ಕಾಲಕ್ಕೆ ಕ್ಷಾಮ ಬಂತು. ಬಂದ ಕ್ಷಾಮ ಪರಿಹಾರದಲ್ಲಿ ನಿನ್ನದೇನೂ ಕೈವಾಡ ಇಲ್ಲ.
ಹಾಗಿರುವಾಗ ನೀನೀಗ ಪ್ರಜೆಗಳ ಉದ್ಧಾರ ಆಗಿದೆ ಅಂತ ಹೇಳಿದ್ರೆ ತಾನಾಗಿ ಆಗಿದೆ, ನಿನ್ನಿಂದಲ್ಲ. ಈಗ ನೀನು ನಿನ್ನ ಸ್ವಾರ್ಥವನ್ನೇ ಬಯಸ್ತಿ, ಅದಾಗಲಿಕ್ಕಿಲ್ಲ, ಅದಾಗದು, ಅದಾಗಲಿಕ್ಕಿಲ್ಲ. ಆಗದು ನಿನ್ನ ಮನೆಗೆ ಹೋಗು 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 ಹೋಗುದು, ನಿನ್ನ ಮನೆಗೆ ಹೋಗು 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 ಹೋಗುದು. ಹೀಗೆ ಪಿತೃವಿಯೋಗ ಕಾಯವಾಗಿರಲ್ಕೆ ಹೇಗೆ ನಿನ್ನ, ಹೀಗೆ ಪಿತೃವಿಯೋಗ ಕಾರ್ಯವಾಗಿರಲ್ಕೆ ಹೇಗೆ ನಿನ್ನದಾಗದಿಟ್ಟಗೀಗ ಗುರುಗಳಾಗಲ ಪ್ರಯೋಗ ಗಿರಿಗೆ ಆಗದಾಗದಾಗದಾಗದು. ಓ ಸತ್ಯವ್ರತ, ನಿನ್ನ ಉದ್ದೇಶ ಏನಿದೆ? ಸ್ವರ್ಗಲೋಕಕ್ಕೆ ಹೋಗುವುದು. ಹೌದು, ಅದು ಸಶರೀರನಾಗಿ ಹೋಗುವುದು. ಹೌದು, ಇದೇ ಶರೀರದಲ್ಲಿ. ಅದು ಪ್ರಕೃತಿ ವಿರುದ್ಧ. ಯಾರು ಸಶರೀರರಾಗಿ ನೇರಾಗಿ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಬಯಸಿ ತಮ್ಮ ಸ್ವಪ್ರಯತ್ನದಿಂದ ಹೋಗೋ ಪದ್ಧತಿ ಇಲ್ಲ. ಮತ್ತೆ ಸತ್ತ ಮೇಲೆ ಹೋಗ್ತದೋ ಇಲ್ಲೋ ಅಂತ ನಮಗೀಗ ಬೇಡ. ಅದು ಸತ್ತ ಮೇಲೆ ಹೋಗ್ತದೋ ಇಲ್ಲೋ ಅಂತ ನಿನಗೆ ಬೇಡ. ಆದ್ರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಅವರ ಉತ್ತರಾಧಿಕಾರಿಗಳು ಇಲ್ಲಿ ಬೇಕಾದ ಉತ್ತರ ಷೋಡಶ ಕರ್ಮಗಳನ್ನು ಮಾಡ್ತಾರೆ. ಆ ಕರ್ಮಗಳ ಮೂಲಕವಾಗಿ ಅವನು ಸ್ವರ್ಗಕ್ಕೋ ಮೋಕ್ಷಕ್ಕೋ ಹೋಗ್ತಾನೆ, ಅಥವಾ ಪಿತೃಲೋಕವನ್ನು ಸೇರಬಹುದು. ಈಗ ನೀನು ಜೀವಂತವಾಗಿರುವಾಗಲೇ ಹೋಗಬೇಕು ಅಂತ ಅಂದ್ರೆ ಇದು ಪ್ರಕೃತಿ ವಿರುದ್ಧವಾದ ಕೆಲಸವಾಗ್ತದೆ. ಪ್ರಕೃತಿ ವಿರುದ್ಧವಾಗಿ ಒಬ್ಬ ಮಾನವ ಸಶರೀರನಾಗಿ ಹೋಗಬೇಕು ಅಂತ ಬಯಸಿದ್ರೆ ಕೆಲವರು ಹೇಳ್ಬೋದು ಹೋಗ್ಲಿಲ್ವ ಕೆಲವರು ಅಂತ. ಅದು ಅವರು ಕರೆಸಿಕೊಂಡ್ರೆ. ಕೆಲವು ಸಾರಿ ದೇವಲೋಕಕ್ಕೆ ಅಪಾಯ ಗಂಡಾಂತರ ಬಂದ್ರೆ, ಅಥವಾ ದೇವಲೋಕದಲ್ಲಿ ಮಾನವಲೋಕದವರೇ ಹೋಗಿ ಏನಾದರೂ ಕೆಲಸಗಳನ್ನು ಪೂರೈಸಿ ಕೊಡಬೇಕಾದರೆ ಭೂಲೋಕದಲ್ಲಿ ಅಂತಹ ಪ್ರವೃತ್ತಿ ಇದ್ದವರು, ಪ್ರತಿಷ್ಠಿತರು, ಪರಾಕ್ರಮಿಗಳು ಇದ್ರೆ ಅವರನ್ನು ದೇವಲೋಕದವರು ಕರೆಸಿಕೊಂಡ್ರೆ ಅವರು ಹೋಗಬಹುದು. ಅದು ಹೊರತು ಇಲ್ಲಿಂದ ದೇವಲೋಕಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿದರೆ, ಅದಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡೋದು ಅಂತ ಹೇಳಿದರೆ ಅದು ಪ್ರಕೃತಿಯಲ್ಲ, ಅದು ವಿಕೃತಿ ಆಗ್ತದೆ. ಅಂತ ವಿಕೃತಿ ನೀನು ಮಾಡೋದಕ್ಕೆ ಹೊರಟಿದ್ದಿ. ಅದಕ್ಕೆ ನಾನು ಕೇಳಲಿಕ್ಕೆ ತೊಡಗಿದ್ದು. ಈಗ ನೀನಂತೂ ಈ ಕಾರ್ಯ ತೊಡಗುವಾಗ ನನ್ನಲ್ಲಿ ಬಂದದ್ದಲ್ಲ, ನಮ್ಮ ಅಪ್ಪನ ಬಳಿಗೆ ಹೋಗಿದ್ದೆ ಅಲ್ವಾ? ಹೌದೌದು. ನಮ್ಮಲ್ಲಿ ಬಂದಾಗ ಬೇರೆಯವ್ರನ್ನ ಯಾರನ್ನಾದ್ರೂ ನೀನು ಕರೆದಿದ್ಯೋ? ಅವರು ಒಪ್ಪಲಿಲ್ವ ಅಂತ ನಾನು ಕೇಳಲೇ ಇಲ್ಲ. ನಾನು ಕೇಳಿದ್ದು ಅಷ್ಟೇ, ಯಾರನ್ನು ಕರೆದಿ? ಸರಿ, ಕೆಲವರು ಈ ಪ್ರಪಂಚದಲ್ಲಿ ಉಂಟು, ನಾನು ಯಾವ ಯಜ್ಞ ಬೇಕಾದ್ರೂ ಮಾಡಿಸ್ತೇನೆ ಅಂತ. ಅವ್ರಿಗೆ ನಿಜವಾಗಿ ಒಂದು ಗಣಪೂಜೆ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಹೌದಪ್ಪ, ಬೆಳಿಗ್ಗೆ ಒಲೆಯಲ್ಲಿದ್ದ ಬೂದಿ ತೆಗೆದ್ರು ಅದನ್ನು ಬೇಕಾದಷ್ಟು ಮೆತ್ತಗೆ ಮಾಡಿದ್ರು ಮೈಗೆ ಹಚ್ಚಿಕೊಂಡು ಸರ್ವಾಂಗ ಭಸ್ಮ, ಅದು ಇಲ್ಲಿಂದ ಇಲ್ಲಿವರೆಗೆ ಕಾಣ್ತದೆ. ಆ ಭಸ್ಮಧಾರಣೆ ಎಲ್ಲ ಗೊತ್ತಾಗ್ತದೆ ಅವ ಬ್ರಾಹ್ಮಣ ಅಲ್ಲ ಅಂತ. ಅಂತವ್ರು ಇರ್ತಾರೆ. ಈಗೀಗ ಕೆಲವರು ಬ್ರಾಹ್ಮಣ್ಯಕ್ಕೆ ತೊಡಗಿದ್ದಾರೆ. ಒಬ್ಬ ಇದ್ದಾನೆ ಅಂತ ಈಗ ಮುಟ್ಟಿದ್ದಾನೆ ಸುಮಾರು ಹತ್ತಿರಕ್ಕೆ. ಮುಟ್ಟುವ ಆಲೋಚನೆ ಇಲ್ಲ, ಅದು ಅರ್ಧಂಬರ್ಧದಲ್ಲೇ ಹಾಳಾಗುತ್ತಾ ಉಂಟು. ಅಂತೂ ಆ ರೀತಿಯ ವ್ಯವಹಾರ ಈಗ ಪ್ರಾರಂಭ ಆಗಿದೆ. ಹಾಗೆ ನೀನು ಬಯಸಿ ಯಾರನ್ನಾದ್ರೂ ಬೇಡಿದ್ರೆ ಕೇಳಿದ್ರೆ ಅವರೆಲ್ಲಾದ್ರೂ ಬರ್ತಿದ್ರೋ ಏನೋ ಆಸೆ ಪಟ್ಟು, ಯಾಕೆ ದ್ರವ್ಯಕ್ಕೆ, ಅಥವಾ ತಾವು ದೊಡ್ಡವರಾಗಿದ್ದೇವೆ ಅಂತ ತಿಳ್ಕೊಂಡು ಬಂದರೂ ಬರ್ಬೋದೋ ಏನೋ. ಆದ್ರೆ ನಮ್ಮಪ್ಪಯ್ಯ ಅದಕ್ಕೆಲ್ಲ ಬರ್ಲಿಕ್ಕಿಲ್ಲ. ಅವರು ಹಾಗೆಲ್ಲ ಬರುವವರಲ್ಲ. ಯಾಕೆಂದ್ರೆ ಒಬ್ಬ ಪುರೋಹಿತನಿಗೆ ಪುರಸ್ಹಿತ, ಮುಂದಿನ ಹಿತವನ್ನು ಬಯಸುವ, ಸಾಂಗ ವೇದ ಅಧ್ಯಯನ ಮಾಡಿ ಶಾಖೋಪಶಾಖೆಗಳ ಅಧ್ಯಯನ ಮಾಡಿ ಅದನ್ನು ಬೇಕಾದಂತೆ ಯಜ್ಞಯಾಗಾದಿಗಳಲ್ಲಿ ಉಪಯೋಗಿಸಿ ಆ ಮೂಲಕವಾಗಿ ಮುಂದಿನ ಹಿತವನ್ನು ಮಾಡುವವರು ನಮ್ಮಪ್ಪಯ್ಯ. ಆ ದೃಷ್ಟಿಯಿಂದ ಅವರು ಸೂರ್ಯವಂಶಜರಾದ ನಿಮ್ಮನ್ನು ಇಂದಲ್ಲ ಎಂದಿನಿಂದಲೋ ರಕ್ಷಿಸ್ತಾ ಬಂದಿದ್ದಾರೆ. ಅಯ್ಯೋ, ಆ ಗೌರವಕ್ಕಲ್ಲೂ ಅವರನ್ನು ಮಹಾಕಾಪಕೂಪದಿಂದ ನಿಮ್ಮನ್ನು ಮೇಲೆತ್ತಿದ್ದಾರೆ. ಅಂತವರನ್ನು ನೀನು ಕರೀಲಿಕ್ಕೆ ಹೋದಾಗ ಅವರು ಆಲೋಚನೆ ಮಾಡಿರಬೇಕು, ಇವನು ಲೋಕದಲ್ಲಿ ಬಂದದ್ದಕ್ಕೆ ಎಲ್ಲದಕ್ಕೂ ಕೂಡ ನಮ್ಮನ್ನು ಉಪಯೋಗಿಸುವ ಆಲೋಚನೆ ಅಂತ. ಏನು ಸುಮ್ಮನೆ ತರೆಗೆರೆಗಳಿಗೆಲ್ಲ ಬಂದ ರೋಗಕ್ಕೆ ಯಜ್ಞ ಮಾಡ್ಲಿಕ್ಕಾಗ್ತದೆ? ಹಾಗೊಂದು ಕ್ರಮ ಉಂಟ? ಅದಕ್ಕೆಲ್ಲ ಯಜ್ಞ ಮಾಡ್ಲಿಕ್ಕಾಗ್ತದೆ? ಇಲ್ಲ. ಹಾಗೆ ಈ ನಮ್ಮ ಅಪ್ಪ ನಿನಗೆ ಸ್ವರ್ಗಕ್ಕೆ ತಾನು ಹೋಗ್ತೇನೆ ಅಂತ ಹೇಳಿ ಹೊರಟದ್ದಕ್ಕೂ ನೀನು ಬೆಂಬಲಿಸಬೇಕು ಅಂತ ನೀನು ಹೇಳ್ತೀಯಲ್ಲ, ಅದು ಹೇಗೆ, ಯಾವ ನ್ಯಾಯ ಆಗ್ತದೆ? ಅಲ್ಲ, ಅವರಿನ್ ಯಾವ ಕಾರಣಕ್ಕೆ ಹೇಳಿದ್ರೋ, ಬೇಡ ಅಂತ ಬಿಟ್ರೋ, ಔದಾಸೀನ್ಯ ಬಂತ, ಅಲ್ಲ ಇನ್ನೇನಾದ್ರೂ ಕಾರಣ ಇರಬಹುದು. ಅಲ್ಲ, ನಮ್ಮ ಮಕ್ಕಳು ಹೇಗೂ ಇದ್ದಾರೆ,
ನನ್ನನ್ನೇ ಕುಲ ಪುರೋಹಿತ ಅಂತ ಒಪ್ಪಿಕೊಂಡರು, ಇನ್ನು ಮಕ್ಕಳಿಗೆ ಒಂದು ಅವಕಾಶ ಕೊಡ್ಲಿ ಅಂತ ಹೇಳಿರ್ಲಿಕ್ಕೆ ಸಾಕಲ್ಲ ಹೇಳಿದ್ ನಾನು. ಈಗ 100 ಜನ ಇದ್ದೀರಲ್ಲ, ಈಗ ನೀವು ಈ ಸಲ ಮಕ್ಕಳನ್ನು ನೀನು ತೋರಿಸ್ತಾ ಇದ್ದಿ ಅಲ್ಲ, ಈಗ ಬಂದ್ರೆ ಈಗ ಯಾವ ಯಜ್ಞವನ್ನೇ ಆಗಲಿ ನಾವು ಮಾಡೋದಕ್ಕೊಂದು ಕ್ರಮ ಅಂತ ಉಂಟಾ ಇಲ್ವೋ? ಯಜ್ಞಗಳು ಒಂದೆರಡಲ್ಲ, ನಾನಾ ನಮೂನೆ ಯಜ್ಞಗಳಿವೆ. ಇಷ್ಟಿಗಳು ಅಂತ ಪ್ರತ್ಯೇಕ, ಸೋಮಯಜ್ಞ ಅಂತ ಪ್ರತ್ಯೇಕ, ಪಶುಬಂಧ ಅಂತ ಪ್ರತ್ಯೇಕ. ಇದು ಒಂದೊಂದರಲ್ಲಿಯೂ ಹಲವು ವಿಧ ಉಂಟು. ಇದನ್ನೆಲ್ಲ ಮಾಡಬೇಕಾದ್ರೆ ಅದು ಕಲ್ಪಸೂತ್ರಗಳಲ್ಲಿ ಹೇಳಪಡಬೇಕು. ಈಗ ಆಪಸ್ತಂಭ ಸೂತ್ರದಲ್ಲಿಯೋ, ಬೋಧಾಯನ ಸೂತ್ರದಲ್ಲಿಯೋ, ಅಶ್ವಲಾಯನ ಸೂತ್ರದಲ್ಲಿಯೋ ಯಾವುದರಲ್ಲಾದರೂ ಹೀಗೆ ಅಂತ ಹೇಳಲ್ಪಟ್ಟಿರಬೇಕು. ಅದು ಪ್ರಾರಂಭದಿಂದ ಕೊನೆಯವರೆಗೆ ಅದರ ಮೂಲಕವೇ ಹೋಗಬೇಕು. ಅರ್ಧ ಇದರಿಂದ ಅರ್ಧ ಅದರಿಂದ ಆಗುವುದಿಲ್ಲ. ಹಾಗಾದ್ರೆ ನಾವು ಮಾಡುವ ಯಜ್ಞ ಯಾವುದರಲ್ಲಿ ಹೇಳಲ್ಪಟ್ಟಿದೆ, ಯಾವ ವೇದದಲ್ಲಿ ಹೇಳಲ್ಪಟ್ಟಿದೆ, ಯಾವ ಸೂತ್ರ ಪ್ರಕಾರ ಮುನ್ನಡೆಸಬೇಕು, ಯಾವ ಮಂತ್ರದಿಂದ ತೊಡಗಬೇಕು, ಯಾವ ದೇವತೆಯನ್ನು ಆಹ್ವಾನಿಸಬೇಕು, ಇತ್ಯಾದಿ ಇತ್ಯಾದಿ ಎಲ್ಲ ಉಂಟು ನೋಡು. ಆದ್ದರಿಂದ ನಮ್ಮ ಅಪ್ಪನಾಗಲಿ ನಾವಾಗಲಿ ನಾವು ಈವರೆಗೆ ಓದದಂತಹ ಒಂದು ಕ್ರಮದ ಯಜ್ಞವನ್ನು ಮಾಡಿಸಬೇಕು ಅಂತೇಳಿ ಹೇಳ್ತೀಯಲ್ಲ, ಅದೊಂದು ಹೊಸ ಕ್ರಮ ಆಗಲಿಲ್ವೋ? ಅದು ಅಂತ ಕ್ರಮ ಎಲ್ಲಿಯೂ ಇಲ್ಲದ ಕ್ರಮ, ವಿಚಿತ್ರ ಕ್ರಮ. ಅದನ್ನು ನಾವು ಮಾಡಿಸುವುದಂದ್ರೆ ಹೇಗೆ? ಅಲ್ಲ, ನಿಮಗೆ ಶಾಸ್ತ್ರ ನಾನು ಕಲಿಸಿ ಆಗಬೇಕು. ಈಗ ದೇವಲೋಕಕ್ಕೆ ಹೋಗ್ಲಿಕ್ಕೆ ಯಾವ ಯಜ್ಞ ಆಗ್ತದೆ ಅದನ್ನೇ ಮಾಡಿಸಿ. ಹೌದಪ್ಪ, ಈಗ ನಮ್ಮ ಸಂಕಲ್ಪವೇ ದೇವಲೋಕಕ್ಕೆ ಹೋಗುವುದು ಎಂಬ ಸಂಕಲ್ಪ ಮಾಡುವ ಕ್ರಮ ಬೇಕಲ್ಲ, ಆ ಕ್ರಮ ಇಲ್ಲ. ಈಗ ಯಾವ ಯಜ್ಞದಿಂದ ಅದು ಸಾಧ್ಯ? ಈಗ ಈ ಮೊದಲು ಮಾಡಿ ಪೂರೈಸಿ ಆಗಿದೆಲ್ಲ, ಈಗ 100ರ ಹತ್ರ ಬಂದಿದ್ದೇನಲ್ಲ ನಾನು. ಮತ್ತೆ ಇನ್ನೊಂದನ್ನು ಏನು, ಈಗ 100 ಯಜ್ಞ ಮಾಡಿದವರೆಲ್ಲ ದೇವಲೋಕಕ್ಕೆ ಹೋಗುವುದಿಲ್ಲ. ಅದೊಂದು ಚೆನ್ನಾಗಿ ನೆನಪಿಟ್ಟುಕೋ. 100 ಯಜ್ಞ ಮಾಡಿದವರೆಲ್ಲ ದೇವೇಂದ್ರರಾಗುತ್ತೆ. ಕೆಲವರು ಪ್ರಾರಂಭ ಮಾಡುವುದೇ ಹಾಗೆ, 100 ಯಜ್ಞಗಳನ್ನು ಮಾಡಿ ದೇವೇಂದ್ರ ಪದವಿಯನ್ನು ಅಲಂಕರಿಸಿದ್ದೇನೆ ಬಲ್ಲಿರೋ ಅಂತ ತೊಡಗುತ್ತಾರೆ. ಅದು ಅರ್ಥಹೀನವಾದ ಮಾತು. 100 ಅಶ್ವಮೇಧ ಮಾಡಿದವರು ಯಾರೂ ದೇವೇಂದ್ರರಾಗಲಿಲ್ಲ, ಎಲ್ಲರೂ ಆಗಲಿಲ್ಲ. ದೇವೇಂದ್ರ ಪದವಿಗೆ ಅರ್ಹತೆ ಬರಬೇಕಾದ್ರೆ ಬೇರೆ ಮಾರ್ಗ ಇದೆ, 2 ಮಾರ್ಗ. ಒಂದು ಅರ್ಹತೆ, ಇಲ್ಲವಾದ್ರೆ ಯೋಗ್ಯತೆ. ಅರ್ಹತೆ ಅಂತ ಹೇಳಿದ್ರೆ ಅವನ ಹುಟ್ಟಿನಿಂದಲೇ ಒಬ್ಬ ದೇವೇಂದ್ರ ಪದವಿಗೆ ಹೋಗುವವನು ಅವನ ಪೂರ್ವಜನ್ಮದ ಸುಕೃತದ ಫಲದಿಂದ, ಪೂರ್ವಜನ್ಮದ ಸುಕೃತದ ಫಲದಿಂದ, ಪೂರ್ವಜನ್ಮದ ತ್ರಿಮೂರ್ತಿಗಳ ಆಣತಿಯ ಫಲದಿಂದ ಅವನು ಮುಂದೆ ದೇವೇಂದ್ರನಾಗ್ತಾನೆ ಅಂತ ನಿರ್ಣಯ ಉಂಟು. ಈಗ ಬೇರೆ ಬೇರೆ ಮನ್ವಂತರಗಳಲ್ಲಿ ಯಾರು ಮನು ಆಗಬೇಕು ಅಂತ ಉಂಟಲ್ಲ. ಈಗ ವೈವಸ್ವತ ಮನ್ವಂತರ ಅಲ್ವಾ, ಬೇರೆ ಪದವಿಗಳು ಬೇರೆ ಬೇರೆ, ಉತ್ತಮ ಇಂದ್ರ ಬೇರೆ, ಸಪ್ತರ್ಷಿಗಳು ಬೇರೆ, ಮನು ಬೇರೆ. ಈ ಮನ್ವಂತರಗಳಿಗೆ ಇಂಥವ ಅಂತ ಪೂರ್ವ ನಿರ್ಧಾರವಾಗಿ ಇರ್ತದೆ. ಹಾಗೆಯೇ ದೇವೇಂದ್ರನಾಗುವುದಕ್ಕೆ ಪೂರ್ವ ನಿರ್ಧಾರಿತ ಕ್ರಮ ಉಂಟು. ಅದು ಹುದ್ದೆ ಆದ್ರೂ ಪೂರ್ವ ನಿರ್ಧಾರ, ಅದು ಅರ್ಹತೆ. ಇದು ಹಾಗಲ್ಲ. ದೇವಲೋಕಕ್ಕೆ ಹೋಗಬಹುದು, ಕೆಲವರು ಹೋಗಿದ್ದಾರೆ. ಹೇಗೆ ಹೋದ್ರು? ಅವರ ಯೋಗ್ಯತೆಯಿಂದ. ಯೋಗ ಸಿದ್ಧಿ, ಯೋಗ, ಅವರಿಗೆ ಯೋಗ ಬರಬೇಕು. ಯೋಗ ಬರಬೇಕಾದರೆ ಅದನ್ನು ಸಾಧಿಸಬೇಕಾಗ್ತದೆ. ಅದನ್ನು ಸಾಧಿಸುವಂತಹ ಯೋಗ್ಯತೆ ಋಷಿ ಮುನಿಗಳಿಗೆಲ್ಲ ಬರ್ತದೆ. ಅವರು ತಪಶ್ಚರ್ಯೆಯಿಂದ ಪಡ್ಕೊಳ್ತಾರೆ. ಆ ತಪಸ್ಸಿನಿಂದ ದೇವಲೋಕದ ಸಂಪತ್ತು ಬೇಕಾದರೂ ಇಳಿದು ಬರ್ತದೆ. ದೇವೇಂದ್ರನಾದರೂ ಅವರ ಬಳಿಗೆ ಬರ್ತಾನೆ ಅಂತ ಯೋಗ್ಯತೆ ಬೇಕು. ಈಗ ನಿನ್ನಲ್ಲಿ ಹುಟ್ಟಿನಿಂದ ಬಂದ ಅರ್ಹತೆಯೂ ಇಲ್ಲ, ಜೊತೆಗೆ ಒಂದು ಸಾಧಿಸಿದ ಯೋಗ್ಯತೆಯೂ. ಈಗ ಶತಾಶ್ವಮೇಧ ಮಾಡಿದವರೆಲ್ಲ ದೇವಲೋಕಕ್ಕಲ್ಲ, ಎಲ್ಲರೂ ಅಲ್ಲ. ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ ಅನ್ನುವಲ್ಲೇ ಉತ್ತರ ಇಲ್ವೋ? ಏನು? ಕೆಲವರು ಹೌದು ಅಂತ. ಹೌದು. ಈಗ ನನ್ನನ್ನು ಕೆಲವರ ಸಾಲಿಗೆ ತಗೊಳ್ಬಹುದಲ್ಲ, ಯಾಕಲ್ಲ ಅಂತ ನಿಮಗೆ ಮೊದಲೇ ಹೇಳಬೇಕು. ಹಾಗಲ್ಲಯ್ಯ, ನಾನು ಹೇಳಿದ ಮಾತಿನ ಅರ್ಥವನ್ನೇ ನೀನು ತಿರುಗಿಸಿದೆ. ನಾನು ಹೇಳಿದ್ದು 100 ಯಜ್ಞ ಮಾಡಿದವರೆಲ್ಲ ದೇವಲೋಕಕ್ಕೆ ಹೋಗ್ತಾರೆ ಅಂತ ಇಲ್ಲ ಅಂದ್ರೆ ಅರ್ಥ ಏನು? 100 ಯಜ್ಞ ಮಾಡಿದವರು ದೇವಲೋಕವನ್ನು ಏರಿದ್ದಾರೆ ಅನ್ನುವುದನ್ನೇ ಹೇಳಿದ್ದು ನಾನು. ಎಲ್ಲರೂ ಏರದೆ ಹೋದರು 100 ಯಜ್ಞ ಮಾಡಿದವರಿಗೆ ಫಲರೂಪವಾಗಿ ಅದು ಸಿಕ್ಕಿದೆ ಅಲ್ಲ? ಇಲ್ಲ, ಎಲ್ರಿಗೂ ಸಿಕ್ಕಲಿಲ್ಲ ಅಂತ ನಾನು ಹೇಳೋದು. 100 ಯಜ್ಞ ಮಾಡಿದವರು ಪ್ರಪಂಚದಲ್ಲಿ 100 ಮಂದಿ ಇದ್ದಾರೆ. 100 ಅಶ್ವಮೇಧ ಅಲ್ಲ, ರಾಜಸಿ ಅದಕ್ಕಿಂತ ದೊಡ್ಡದು ಮಾಡಿದವರಿದ್ದಾರೆ, 1000 ಅಶ್ವಮೇಧ ಮಾಡಿದವರಿದ್ದಾರೆ. ಆದ್ರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗಿ ದೇವೇಂದ್ರರಾಗಲಿಲ್ಲ, ಅವರಿಗೆ ದೇವೇಂದ್ರ ಪದವಿ ಬರಲಿಲ್ಲ. ಅವರ ಉದ್ದೇಶ ಏನಿತ್ತು ಯಾರಿಗೂ ಗೊತ್ತು. ಸಂಕಲ್ಪದಲ್ಲಿ ಅಲ್ವೋ ಇರುವುದು. ಈಗ ನಮ್ಮಪ್ಪ ವಸಿಷ್ಠ ಕಲ್ತದ್ದು ಎಲ್ಲ ಉಂಟು. ಎಲ್ಲರೂ ದೇವಲೋಕದಲ್ಲಿ ಹೋಗಿ ಅಥವಾ ಭೂಲೋಕದಲ್ಲಿ ಹೋಗಿ ಅಯೋಧ್ಯೆಯವರಿಗೆ ಪುರೋಹಿತರಾದ್ರ? ಇಲ್ಲ ಇಲ್ಲ. ಒಬ್ಬ ಕಲ್ತಿದ್ದಾನೆ ಅಂತ ಆ ಮನೆತನಕ್ಕೆ ಪುರೋಹಿತನಾಗುವುದಿಲ್ಲ. ಹಾಗೆ ಒಬ್ಬ ಯಜ್ಞ ಮಾಡಿದನವರು ಅಂತ ದೇವಲೋಕಕ್ಕೆ ಅವ ದೇವೇಂದ್ರನಾಗುವುದಿಲ್ಲ. ಹಾಗೆ ದೇವೇಂದ್ರ ಆಗ್ಲಿಕ್ಕೆ ಇಲ್ಲಿ ಯಜ್ಞ ಮಾಡಿದವರು ಬಹಳ ಮಂದಿ ಇರ್ತಾರೆ. ಇವರನ್ನೆಲ್ಲ 1-2 ವರ್ಷಕ್ಕೊಬ್ಬ 2 ವರ್ಷಕ್ಕೊಬ್ಬ 2 ವರ್ಷಕ್ಕೊಬ್ಬ ಅಂತ ಮಾಡಬೇಕಾಗಿ ಬಂದಿತ್ತು. ಅಲ್ಲ, ಹಾಗೆ ಕ್ರಮ ಇಲ್ಲ. ಒಂದು ಕೆಲಸ ಮಾಡುವ, ಏನು? ಈಗ ಈ ಯಜ್ಞವನ್ನು ನೀವು ಪೂರೈಸುವುದು, ಆದ್ರೆ ಹೋಗುತ್ತೇನೆ, ಅಲ್ಲದಿದ್ರೆ ಬಿಡುವ ಇಲ್ಲಿಗೆ ಈ ಸಲ. ಹೇಗೆ? ಅಯ್ಯ, ನಿನ್ನ ಜೊತೆಯಲ್ಲಿ ನಾನೂ ಪಾಪ ಕೂಪಕ್ಕೆ ಬಿಡಬೇಕಾದೀತು. ಯಾಕೆ? ಯಜ್ಞ ಯಾಗಾದಿಗಳನ್ನು ನಾನು ಹೇಳಿದನಲ್ಲ, ತರಗೆಲೆಗೆ ರೋಗ ಬರ್ತದೆ ಅಂತ ಅದನ್ನೂ ಯಜ್ಞದಲ್ಲಿ ಪರಿಹಾರ ಮಾಡಬಹುದು ಅಂತ ಒಬ್ಬ ಹೊರಟ್ರೆ
ಅದು ಅಕ್ರಮ, ಅಪ್ರಾಸಂಗಿಕ. ಅದು ಸರಿಯಾದಂತಹ ವೇದೋಕ್ತವಾದ ಕ್ರಮ ಅಲ್ಲ. ವೇದೋಕ್ತ ಅಲ್ಲದ ಕ್ರಮದಲ್ಲಿ ಒಬ್ಬ ಒಂದು ಯಜ್ಞ ಮಾಡ್ತಾನೆ ಅಂತ ಆದರೆ ಆ ಕೆಟ್ಟ ಯಜ್ಞವನ್ನು ಮಾಡಿಸಿದ ಗುರುವಿಗೂ ಅಷ್ಟೇ ಪಾತಕ ಬರ್ತದೆ, ಮಾಡಿದವನಿಗಿಂತ ಹೆಚ್ಚು ಇವನಿಗೆ ಬರ್ತದೆ. ಯಾಕೆ? ಮುನ್ನಡೆಸಿದವ ಇವ ಆಗ್ತಾನೆ. ಆದ ಕಾರಣ ಹೇಳೋದು ನಾನು, ಯಾವತ್ತೂ ಮಾರ್ಗದರ್ಶನ ಮಾಡುವವನು ಮಾರ್ಗದಲ್ಲಿ ನಡೆಯುವವನಿಗಿಂತ ಹೆಚ್ಚು ಸರಿ ಇರಬೇಕು. ಮಾರ್ಗದರ್ಶನ ಮಾಡುವ ಆಲೋಚನೆ ಮಾಡು ನೀನು. ಹಾಗೆಯೇ ನಿನ್ನನ್ನು ನಾನು ಮಾರ್ಗದರ್ಶನ ಮಾಡಿ ಕರ್ಕೊಂಡು ನಿನಗೆ ನಾನು ಕೊಡಿಸಬಲ್ಲೆ ಅಂತ ಹೇಳಿದರೆ ನಾಳೆ ಮತ್ತೆ ನೀನು ದೇವೇಂದ್ರ ಪದವಿಯೂ ಇಲ್ಲ, ಯಾವುದೂ ಇಲ್ಲ, ಮತ್ತೆ ತಲೆ ಕೆಳಗಾಗಿ ನೇತಾಡಬೇಕಾದ ಪರಿಸ್ಥಿತಿ ಬಂದಿತ್ತು ನಿನಗೆ. ಈಗ ನೀವು ಆಗುದಿಲ್ಲ ಹೇಳುದಾ? ಹೌದು. ಆಗುದೇ ಇಲ್ವಾ? ನಿಮ್ಮಿಂದ ಅಲ್ವಾ? ಆಗುದಿಲ್ಲ. ನಿಮ್ಮಿಂದ ಆಗುದಿಲ್ಲ, ಆಗುದಿಲ್ಲ, ನನ್ನಿಂದ ಆಗುದಿಲ್ಲ ಅಂತ ಅಲ್ಲ. ಏನು ನೀವು ಮಾತ್ರ ಕಲ್ತವ್ರು ಇರುವುದು? ಎಲ್ಲ ಒಳ್ಳೆ ಕಷ್ಟ ಆಯ್ತಲ್ಲ ಇದು. ಗುರುಪುತ್ರರು ಅಂತ ಒಂದು ಗೌರವ ಭಾವ ಇಟ್ಟು ನೀವು ಕುಲಗುರುಗಳಾಗಿ ವಸಿಷ್ಠರಿದ್ದಾರೆ, ಅವರ ಮಕ್ಕಳಿಂದಲಾದ್ರೆ ಅದನ್ನು ಮಾಡಿಸೋಣ ಅಂತ ನಿಮ್ಮ ಕುರಿತು ಗೌರವ ಭಾವದಿಂದ ನಾನು ಬಂದ್ರೆ ನಾನೊಬ್ಬ ಗತಿ ಇಲ್ಲದವ ಅಂತ ಮಾಡ್ಲಿಕ್ಕೆ ಹೊರಟ್ರಲ್ಲ. ಏನು ನೀವು ಮಾತ್ರ ಶಾಸ್ತ್ರ ಕಲ್ತವರು, ಊರಿನಲ್ಲಿ ಬೇರೆಯವರು ಕಲೀಲಿಲ್ಲ? ಅಲ್ಲ, ಶಾಸ್ತ್ರ ಕಲ್ತವ್ರು ನಾವು ಮಾತ್ರ ಅಲ್ಲಪ್ಪ, ಬೇರೆ ಯಾರು ಸಿಗ್ತಾರೆ ನೋಡ್ತೇನೆ ನಾನು. ನಿಮ್ಮ ಮುಂದೆ ಅವರನ್ನ ಆಚಾರ್ಯ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರಿಂದ ಕ್ರತು ಪೂರೈಸಿ ನೀವು ಮೇಲೆ ನೋಡ್ತಿದ್ದಾಗೆ ಮೇಲೆ ಹೋಗ್ಲಿಕ್ಕೆ ಉಂಟು ನಾನು. ನೀನು ಹೌದು ಸೂರ್ಯವಂಶದವ, ಸೂರ್ಯವಂಶದ ಚಕ್ರವರ್ತಿಗಳ ಮನೆತನದಲ್ಲಿ ಹುಟ್ಟಿದ ನೀನು ನಮ್ಮ ಪೌರೋಹಿತ್ಯವನ್ನು. ಹೌದು, ಅಪ್ಪ ಆಗುವುದಿಲ್ಲ ಹೇಳುದು, ಮಕ್ಕಳು ಬರುವುದಿಲ್ಲ ಹೇಳುದು, ಮತ್ತೆ ನಾನೆಂತದ್ದು ಮಾಡುದು? ಅಗ್ಗದ ಕೊಡುದ? ಕಡೆಗಣಿಸ್ತೀಯ ನಮ್ಮನ್ನು? ಕಡೆಗಣಿಸಿದ ಮತ್ತೆಂತ ಮಾಡುದು? ತ್ರಿಶಂಕು ರೂಪದವನೀಶ್ವರರ ನೀ ಪೊಡವಿ ಎಳಗೆ ಕಾಣವೇ ಪೂರ್ವದಿಂದ ನಿನ್ನೀ ಪತಂಗಾನ್ವಯದ ಭೂಪರ್ಗೆ ಗುರುಗಳಾಗಿ ವ್ಯಾಪಿಸಿದ್ದ ಮನುಳಿದೀ ಪರಿಯೊಳನ್ಯರು ನೀ ಪರಿಗ್ರಹಿಸುವೆ ಎನ್ನಲಾಪಿಸುಣ ಚಂಡಾಲ ರೂಪರಾಗಿಯ ನೆನುತ ಕೋಪದಿಂದ ರಸಂಗೆ ಶಾಪವಂ ಕೊಟ್ಟರವರು. ನೀಚ ಪ್ರವೃತ್ತಿ ಎಂದೂ ನೀನು ನಿನ್ನ ಅಪ್ಪನಾಜ್ಞೆಯನ್ನು ಮೀರಿ ಅಲ್ಲಸಲ್ಲದ ಕಾರ್ಯ ಮಾಡಿ ತ್ರಿಶಂಕು ಎಂಬ ನಾಮಧೇಯಕ್ಕೆ ಪಾತ್ರನಾಗುವಂತಗ ಕೆಟ್ಟ ಕೆಲಸವನ್ನು ಮಾಡಿದೆಯೋ ಅಂದಿನಿಂದ ತೊಡಗಿದೆ ನಿನ್ನ ದಪ್ಪತನ. ಈ ಕಾಲಕ್ಕೆ ಕುಲಪುರೋಹಿತರಾದಂತಹ ವಸಿಷ್ಠರನ್ನು ಅವರನ್ನು ಹೀಗಳೆದು ಅವರ ಪುತ್ರರಲ್ಲಿ ಬಂದು ಅಲ್ಲಸಲ್ಲದನ್ನೆಲ್ಲ ಮಾತಾಡುತ್ತಾ ಅಪಮಾರ್ಗವನ್ನು ಹಿಡಿದು ಹೋಗಿ ಅಂತ ಬೋಧನೆ ಮಾಡ್ತಾ ಇದೆಯಲ್ಲ. ಮತ್ತೆ ನೀವು ಬಾರದಿದ್ರೆ ನಾನೆಂತದ್ದು ಮಾಡುವುದಪ್ಪ? ಕುಲಪುರೋಹಿತರಿಂದ ಸ್ಥಾನ ಕೊಟ್ಟಾಗಿದೆ, ನೀವು ಕೆಲಸಕ್ಕೆ ಸಿಕ್ಕುವುದಿಲ್ಲ, ಮತ್ತೆ ಇನ್ನೆಂತದ್ದು ಮಾಡುವುದು? ನಿನಗೆ ರಾಜ್ಯವನ್ನು ಸಮೃದ್ಧವಾಗಿರಿಸುವಂತಹ ಹೊಣೆಗಾರಿಕೆ, ಅದು ಬಿಟ್ಟು ನಿನಗೆ ಸ್ವರ್ಗಕ್ಕೆ ಹೇಗೋ ಹೋಗುವಂತಹ ಹೊಣೆಗಾರಿಕೆ ನಿನಗೆ ಕೊಡಲ್ಪಡಲಿಲ್ಲ. ನೀನು ರಾಜನಾಗುವಾಗ ನಿನಗೆ ಕೊಟ್ಟಂತಹ ಅಪ್ಪಣೆ ಅದು ಸಿಂಹಾಸನವನ್ನೇರು, ಹೇಗೆ ಸಮೃದ್ಧವಾದ ಸಾಮ್ರಾಜ್ಯವನ್ನು ಕಟ್ಟು, ಧರ್ಮವನ್ನು ಚ್ಯುತಗೊಳಿಸಬೇಡ, ಆ ಮೂಲಕವಾಗಿ ನಿನಗೆ ಅಪ್ಪಣೆ ಕೊಟ್ಟದ್ದು ಅಂತ ಆಗಲೇ ಹೇಳಿದೆ. ಅದನ್ನು ಬಿಟ್ಟು ನೀನು ನಿನ್ನ ಸ್ವಾರ್ಥ ಲೋಲುಪತೆಯಿಂದ ಸ್ವರ್ಗಕ್ಕೆ ಹೋಗ್ತೇನೆ, ಬಹಳ ದೊಡ್ಡ ರಾಜನಾಗಿ ಅಲ್ಲಿ ಮೆರೆಯುತ್ತೇನೆ, ಅಥವಾ ಈ ಪ್ರಪಂಚದಲ್ಲಿ ನಡೆಯದ ಒಂದು ಇತಿಹಾಸಾತೀತವಾದಂತಹ ಘಟನೆಯನ್ನು ನಿರ್ಮಾಣ ಮಾಡ್ತೇನೆ, ಇದು ನಿನ್ನ ದುರ್ಬುದ್ಧಿಯಿಂದ ಬಂದಂತಹ ಮಾತು. ಎಲ್ಲ ನೀನು ಧರ್ಮದ್ರೋಹಿ, ಪಿತೃದ್ರೋಹಿ, ಒಂದು ರೀತಿಯಲ್ಲಿ ರಾಜದ್ರೋಹಿ. ಅಂತಹ ದ್ರೋಹಾತ್ಮಕ ಚಟುವಟಿಕೆಗಳು. ನಿನ್ನ ಅಪ್ಪ ಯಾವುದನ್ನು ಅಲ್ಲಗಳೆದನ್ನು ಆಕ್ಷೇಪಿಸಿದನೋ ಅದನ್ನೇ ಮಾಡಿದಂತಹ ಪಿತೃದ್ರೋಹಿ ನೀನು. ಮದುವೆಯಾದ ಹೆಣ್ಣನ್ನು, ಮದುವಣಗಿತ್ತಿಯನ್ನು ಅಪಹಾರ ಮಾಡಿಕೊಂಡು ಹೋದಂತಹ ಧೂರ್ತ ಧರ್ಮದ್ರೋಹಿ ನೀನು. ಅಷ್ಟು ಮಾತ್ರವಲ್ಲ, ನೀನು ಕುಲಪುರೋಹಿತರಾದಂತಹ ವಸಿಷ್ಠರನ್ನೇ ಅಲ್ಲಗಳೆದು ಅವರನ್ನೇ ಹೀನೈಸುವಂತಹ ದ್ರೋಹಿ, ಧರ್ಮದ್ರೋಹಿ, ಗುರುದ್ರೋಹಿ. ಈ ಕಾಲಕ್ಕೆ ನಮ್ಮಲ್ಲಿ ಬಂದು ನಮ್ಮನ್ನು ಬೇರೇನೋ ಮಾರ್ಗದಿಂದ ವಂಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಿ. ಬೇರೆಯವರಲ್ಲಿ ಹೋಗ್ತೀಯ ನೀನು, ನೀನು ಬೇರೆಯವರಲ್ಲಿ ಹೋಗಿ ಶ್ರೇಯಸ್ಸನ್ನು ಪಡೆಯುತ್ತೀಯ, ನೀನು ಯಜ್ಞವನ್ನು ಮಾಡ್ತೀಯ. ಹೌದು, ನೀವು ಮಾತ್ರ ಅಲ್ಲ, ಯಾಗ ಸಂಕಲ್ಪದಲ್ಲಿ ದೇವೇಂದ್ರನ ಲೋಕಕ್ಕೆ ಹೋಗುವ ಸಂಕಲ್ಪ ಮಾಡಿಸ್ತೀಯ, ಆ ಮೂಲಕ ಏರ್ತೀಯ. ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ. ನೀನಾಡಿದಂತ ಈ ಒಂದೊಂದು ಮಾತು ನಮ್ಮೆಲ್ಲರ ಕೋಪವನ್ನು ಮೇಲೇರಿಸ್ತಾ ಇದೆ. ಇದೋ ನಿನಗೆ ಶಾಪ ಕೊಡ್ತಾ ಇದ್ದೇವೆ. ದುರಾಗ್ರಹದಿಂದ ನೀನು ಯಜ್ಞ ಮಾಡೋದಕ್ಕೆ ಅನ್ಯರನ್ನು ಪುರೋಹಿತರಾಗಿಟ್ಟುಕೊಂಡು ಕುಲ ಪುರೋಹಿತರನ್ನು ಕಡೆಗಣಿಸ್ತಿ ಅಂತಾದರೆ ನೀನು ಚಾಂಡಾಲನಾಗಿ ಹೋಗು.
ನಾಳೆ ಪ್ರಾತಃ ಕಾಲದಿಂದಲೇ ನಿನ್ನ ಗುಂಗುರಾದಂತಹ ಈ ತಲೆ ಕೂದಲು ಜಡಗಟ್ಟಲಿ. ನಿನ್ನಲ್ಲಿರುವಂತಹ ಈ ಅತ್ಯಂತ ಸುಂದರವಾದಂತಹ ಮಂದಾರ ಕೇವರಾದಿ ಯಾವತ್ತೂ ನಿನ್ನ ಲಾಂಛನಗಳು, ನಿನ್ನ ರಾಜೋಚಿತವಾದಂತಹ ಕಿರೀಟಗಳು ಕಬ್ಬಿಣದ ಸಂಕಲಗಳಾಗಿ ಹೋಗಲಿ. ನೀನು ಯಾವ ಚಂದ್ರವರ್ಣದಿಂದ ಶೋಭಾಯಮಾನನಾಗಿದ್ಯೋ ಆ ಚಂದ್ರವರ್ಣ ತಪ್ಪಿಟ್ಟು ಹೋಗಲಿ. ಹೋಗು ಹೋಗು, ಚಾಂಡಾಲರ ಕೇರಿಯೇ ನಿನಗೆ ಗತಿ. ಆಗುದಿಲ್ಲ ಅಂತಾದ್ರೆ ಸುಮ್ಮನೆ ಕೂತುಕೊಳ್ಬೋದಿತ್ತು ಅವರಿಗೆ. ಇದೊಂದು ಬೇಡದ ಕೆಲಸ ಯಾಕೆ ಮಾಡಿ ಹಾಕಿದ್ರು ಅಂತ ಅದೇ ಹೇಳುದು ನಾನು. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡರೆ ಆಗದೇ ಇದ್ದಂತಹ ಸ್ಥಿತಿ ಅದು. ಸ್ವಾಭಿಮಾನ ಪಣಿಯಂತೆ ಹೆಡೆ ಎತ್ತುತ್ತದೆ. ನಾವು ಸೂರ್ಯವಂಶದ ಕುಲಗುರುಗಳು, ನಮ್ಮನ್ನು ಅತಿಕ್ರಮಿಸಿ ಮಾಡ್ತೀಯೋ ಪ್ರಶ್ನೆ ಅಲ್ಲ. ನೀವೇ ಬನ್ನಿ, ಕಾಲು ಹಿಡಿಲಿಕ್ಕೆ ಅಲ್ಲೋ ಬಂದದ್ದಿಲ್ಲಿಗೆ. ನಾವು ಬರುವುದಿಲ್ಲ. ಬನ್ನಿ ಅಂತ ಕರೆದರೆ ಬರುವುದಿಲ್ಲ. ಬೇಡ, ಬೇರೆ ಯಾರು ಸಿಗ್ತಾರೋ ನಮ್ಮನ್ನು ಬಿಡ್ತೀಯೋ. ಆಗ್ರಹಕ್ಕೊಳಗಾಗಿ ಶಪಿಸಿಯೇ ಬಿಟ್ಟರಲ್ಲ ನನ್ನನ್ನು. ನೋಡಿದರೆ ನನ್ನ ದೇಹದ ವರ್ಚಸ್ಸೇ ಬದಲಾಗಿ ಹೋಗಿದೆ. ಧರಿಸಿದ ಪೀತಾಂಬರ ಅಂಗಾರ ವರ್ಣವನ್ನು ಹೊಂದಿದೆ. ಪೌರ್ಣಮಿಯ ಶಶಿಯಂತೆ ಸರ್ವರನ್ನು ಆಕರ್ಷಿಸುವ ಶರೀರ ಕಾಂತಿಯನ್ನು ಹೊಂದಿದ್ದ ಸತ್ಯವ್ರತ ನಾಮಕ ಕಾದ ಕೊಳ್ಳಿಯಂತಹ ಬಣ್ಣವನ್ನು ಹೊಂದಿ ಹೋದೆ. ಧರಿಸಿದ ಕನಕ ಕೇಯೂರಾದಿ ಸಕಲ ಆಭರಣಗಳು ಎಲ್ಲ ಕಬ್ಬಿಣದವುಗಳಾಗಿ ಪರಿವರ್ತಿತವಾಗಿ ಹೋದವು. ಒಂದಿಗಿದ್ದ ಮಂತ್ರಿಗಳು ನನ್ನ ಪರಿಚಯ ಸಿಗದೆ ಓಡಿದರು. ಸಾಕೇತವನ್ನಾದರೂ ಸೇರಿಕೊಳ್ಳೋಣ ಅಂತ ಸಾಕೇತದ ಹೊರಬಾಗಿಲನ್ನು ಸೇರಿದರೆ ನಮ್ಮ ಊಳಿಗದವರಿಗೆ ನಾನು ಅಪರಿಚಿತನಾಗಿ ಹೋದೆ. ಹೊಲೆಯ ದೂರ ಸಾರು, ಹೀಗೆ ನನ್ನನ್ನು ಆಕ್ಷೇಪಿಸುವುದಕ್ಕವರು ಮುಂದಾದರು. ಹೆಚ್ಚೇನು, ನನ್ನ ಉತ್ತರೋತ್ತರವನ್ನು ಸಾಧಿಸುವುದಕ್ಕೆ ನನ್ನ ಭವಿಷ್ಯದ ಆಶಾಕಿರಣವೆಂದೇ ನಾನು ಭರವಸೆಯನ್ನಿರಿಸಿದ್ದ ನನ್ನ ಸುತನಾದಂತಹ ಹರಿಶ್ಚಂದ್ರನಿಗೂ ನಾನು ಅಪರಿಚಿತನಾಗಿ ಹೋದನಲ್ಲ. ಎಲ್ಲಿಯವರೆಗಿನ ಸ್ಥಿತಿ ಇದು, ಎಲ್ಲಿಯವರೆಗಿನ ದುರ್ಗತಿ ನನಗಿದ್ದು. ಬದುಕನ್ನು ಸಾಗಿಸುವಂತಹ ವ್ಯಕ್ತಿ ಜೀವನದಲ್ಲಿ ತಿಳಿಯದೋ ತಿಳಿಯದೆಯೋ ಅನೇಕ ಪ್ರಪಾತಗಳಿಗೆ ಜಾರುತ್ತಾನೆ. ಗುರು ಇರುವುದು ಯಾವುದಕ್ಕೆ? ಉದ್ಧರಿಸುವುದಕ್ಕೆ. ಅವನೇ ಪ್ರಪಾತದಂಚಿಗೆ ತಂದು ನಿಲ್ಲಿಸಿ ಕೊರಳಿಗೆ ಕೈ ಹಾಕಿ ನೂಕುವುದಕ್ಕಲ್ವಲ್ಲ ಇರುವುದು. ಏನು ಮಾಡಿದ್ರಿ ವಾಸಿಷ್ಠರು? ಇವರಿಗಿಂತ ವಾಸಿಷ್ಠರಾದೀತು. ಅವರು ಶಾಪ ಕೊಡಲಿಲ್ಲ, ನನ್ನಿಂದ ಆಗುವುದಿಲ್ಲ, ನಾನು ಬರುವುದಿಲ್ಲ, ಮುಗಿಸಿದರು. ಇವರು ಬಿಸಿ ರಕ್ತದವರು. ವಸಿಷ್ಠರಂತೆಯೇ ಬ್ರಹ್ಮರ್ಷಿ ಸತ್ತಮರನ್ನಿಸಿಕೊಂಡವರಲ್ಲ. ಕೇವಲ ಪ್ರಯತ್ನಶೀಲರು ಮಾತ್ರ, ಆ ಪಥದಲ್ಲಿ ಕ್ರಮಿಸುತ್ತಿರುವವರು. ಇನ್ನೂ ಏರ್ಲಿಲ್ಲ. ಆದ್ದರಿಂದ ಇವರಿಗೆ ಸಿಟ್ಟು ಬರ್ತದೆ. ಇವರನ್ನು ಹೊಗಳಿದ್ರೆ ಸಂತೋಷ ಆಗ್ತದೆ, ಕೈ ಮುಗಿದ್ರೆ ನಗು ಬರ್ತದೆ, ಕೈ ಎತ್ತಿದ್ರೆ ಕೋಪ ಬರ್ತದೆ. ಲೋಕದ ಇತರರಿಗಿಂತ ಭಿನ್ನವಾಗಿ ಉಳಿದಿಲ್ಲ ಅವರ ಮನಸ್ಥಿತಿ. ಆದರೆ ಈ ತನಕದ ತಪಸ್ಸಿನ ಫಲದಿಂದ ಅವರ ಶಾಪವಾಕ್ಯ ಮಾತ್ರ ಅಸತ್ಯವಾಗಿ ಪರಿಣಮಿಸಿಯೇ ಹೋಯಿತು. ಹೇಗೆ ಈ ಮುಖ ಹೊತ್ತು ಅಯೋಧ್ಯೆಯನ್ನು ಸೇರಲಿ? ಆದರೆ ನನ್ನನ್ನು ಪರಿಚಯಿಸಿಕೊಂಡಂತಹ ನನ್ನ ಮಗ ಹರಿಶ್ಚಂದ್ರ ಹೇಳಿದ, ಯಾರಿಂದಲಾದರೂ ಸಾಧಿಸೋಣ, ನಿಮಗೆ ಈ ಸ್ಥಿತಿ ತಂದದ್ದಕ್ಕೊಂದು ಪ್ರತೀಕಾರವನ್ನು ಮಾಡೋಣ. ಅವನ ಮಾತಿನ ಹೊಸ ಹೊಳಹನ್ನು ಹಿಡಿದು ನಾನೇ ಸಾಧಿಸಿಕೊಳ್ತೇನೆ ಅನ್ನುವಂತಹ ನಿರ್ಣಯಕ್ಕೆ ಬಂದೆ. ಸಾಕೇತದ ಅಧಿಕಾರವನ್ನು ಮಗನಾದಂತಹ ಹರಿಶ್ಚಂದ್ರನಿಗೆ ಒದಗಿಸಿ ವೈರಾಗ್ಯದಿಂದ ದಕ್ಷಿಣಾಭಿಮುಖವಾಗಿ ಸಾಕೇತದಿಂದ ಹೊರಟು ಈ ಕಾನನ ಪ್ರಾಂತ್ಯದಲ್ಲಿ ಮುಂದೆ ಬಂದವು. ಬಹುದೂರ ಮುಂದೆ ಬಂದ ಕಾಲದಲ್ಲಿ ಅಲ್ಲಿ ಇಲ್ಲಿ ಆಡುವುದನ್ನು ಕೇಳಿದೆ. ರಾಜರ್ಷಿ ಸತ್ತಮರಾದ ಗಾಧಿನಂದನರ ಆಶ್ರಮ ಸನಿಹದಲ್ಲಿದೆಯಂತೆ. ಒಂದು ಕಾಲಕ್ಕೆ ವಸಿಷ್ಠರಲ್ಲೇ ಸಡ್ಡು ಹೊಡೆದು ನಿಂತು ಬ್ರಹ್ಮರ್ಷಿಯಾಗುವುದಕ್ಕೆ ಹೊರಟವರು ತಮ್ಮ ಜೀವನದ ಸಾಧನೆಯಲ್ಲಿ. ಮೊದಲು ನಮ್ಮ ಹಾಗೆ ತಲೆಯಲ್ಲಿ ಕಿರೀಟ ಇಟ್ಟು ದೇಶ ಆಳಿದಂತಹ ಮಹಾತ್ಮ.
ಒಬ್ಬ ಕ್ಷತ್ರಿಯನ ಅಂತರಂಗದ ಅಳಲಿನ ಹರಿತಾ ತೀವ್ರತೆ ಅವರಿಗೆ ಅರ್ಥವಾಗುವುದಕ್ಕೆ ಸಾಧ್ಯತೆ ಇದೆ. ಛಲವಾದಿಯಾದ ಅವರನ್ನು ಹೇಗಾದರೂ ಒಪ್ಪಿಸಿ ನನ್ನ ಸಶರೀರವಾಗಿ ಸ್ವರ್ಗವೇರುವಂತಹ ಕಾಮನೆ ಪೂರ್ಣವಾಗುತ್ತದೆಯೋ ಈ ಬಗ್ಗೆ ಪ್ರಯತ್ನಿಸಬೇಕು. ಹೋಗುತ್ತೇನೆ ಆಶ್ರಮದಲ್ಲಿ. ಕಾಮಧೇನುವಿನ ಮಗಳನ್ನಿಚ್ಛಿಸಿ ಕಮಲಭ ಕುಮಾರನಲ್ಲಿ ಕಾಳಗವನ್ನು ಕೈಗೊಂಡು ನನ್ನ ಕಣೆಗಳೆಲ್ಲ ಕಡ್ಡಿಯಂತೆ ಕೈಬಿಟ್ಟಾಗ ಸೋಲಾಯ್ತು ಎಂದು ದುಃಖಿಸುತ್ತಾ ಕುಳಿತವನು ನಾನಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಈ ನಿರ್ಣಯಕ್ಕೆ ಬಂದ ನಾನು ವಸಿಷ್ಠನಲ್ಲೇ ಪ್ರತಿಜ್ಞಾಬದ್ಧನಾದೆ. ನಿನ್ನಂತೆ ಬ್ರಹ್ಮ ಋಷಿ ಆಗ್ತೇನೆ, ನಿನ್ನ ಬಾಯಿಯಿಂದಲೇ ಹೇಳಿಸ್ತೇನೆ. ಈ ವಿಶ್ವಾಸದಿಂದ ಪಂಥದಿಂದ ಹೊರಟು ಬಂದವ ನಾನು. ಮಹಾತ್ಮರಾದಂತಹ ವಾಮದೇವರ ಅನುಗ್ರಹವಾಯಿತು. ರುದ್ರಾನುಗ್ರಹವನ್ನು ಸಂಪಾದಿಸುವ ಗಣೆ ನಿನ್ನ ಇಷ್ಟ ಸಿದ್ಧಿಯಾಗ್ತದೆ. ಮನಸ್ತತ್ವಕ್ಕೆ ಅಭಿಮಾನಿ ರುದ್ರ ಮನಸ್ಸನ್ನು ಹೇಗೆ ನಿಯಂತ್ರಿಸಿಕೊಳ್ಳಬಹುದು ಎಂಬುದನ್ನು ರುದ್ರಾನುಗ್ರಹದಿಂದ ನೀನು ತಿಳಿದುಕೋ. ಸಾಧಿಸಿದೆ. ಪ್ರಸನ್ನನಾದಂತಹ ಮಹಾದೇವ ಧನುರ್ವೇದಕ್ಕೆ ಅಧಿಷ್ಠಾತ್ರವಾದುದರಿಂದ ಬಗೆ ಬಗೆಯ ದಿವ್ಯಾಸ್ತ್ರಗಳ ಉಪದೇಶವನ್ನು ನನಗೆ ಬೇಕಾದುದನ್ನು ನೀಡಿದ್ದ. ಆದರೆ ನನ್ನ ಪರಮ ಲಕ್ಷ್ಯ ಬ್ರಹ್ಮ ಋಷಿಯಾಗುವುದು. ಆಪೋದೇವಿಯರ ಅನುಗ್ರಹವಾಯಿತು. ನಾಮರೂಪಾತ್ಮಕವಾದಂತಹ ಈ ಪ್ರಪಂಚವನ್ನು ಹೇಗೆ ನಿರ್ಮಾಣ ಮಾಡಬಹುದು, ಹೇಗೆ ಭಗ್ನಗೊಳಿಸಬಹುದು, ಹೇಗೆ ಸಂಯೋಜಿಸಬಹುದು ಇದನ್ನು ತಿಳಿಸಿಕೊಟ್ಟರು. ಅಶ್ವಿನಿ ದೇವತೆಗಳ ಕೃಪೆಯಾಯಿತು. ಮನುಷ್ಯನ ದೇಹದಲ್ಲಿರುವ ವರುಣಪಾಶವನ್ನು ಮೃತ್ಯುಪಾಶವನ್ನು ಹೇಗೆ ಬಿಡುಗಡೆ ಮಾಡಬಹುದು, ಒಬ್ಬ ಮನುಷ್ಯನನ್ನು ಹೇಗೆ ಅಮರನನ್ನಾಗಿಸಬಹುದು ನನಗೆ ಉಪದೇಶಿಸಿದವರು. ಅಗ್ನಿದೇವನು ಪ್ರಸನ್ನನಾದ. ಬ್ರಾಹ್ಮಣ್ಯ ಸಿದ್ಧಿಸಿದೆ. ಮಗು, ಬ್ರಾಹ್ಮಣ್ಯ ಅಷ್ಟು ಸುಲಭದಿಂದ ಒಬ್ಬನಿಗೆ ಲಬ್ಧವಾಗುವುದಿಲ್ಲ. ಜನ್ಮದಿಂದ ಒಬ್ಬನನ್ನು ಬ್ರಾಹ್ಮಣನೆಂದು ನಾವು ಕರೆಯಬಹುದು. ಆದರೆ ಆತನಲ್ಲಿ ಬ್ರಾಹ್ಮಣ್ಯ ಬೇಕು. ಯಾವನಲ್ಲಿ ಎಲ್ಲ ದೇವತೆಗಳು ಸನ್ನಿಹಿತರಾಗ್ತಾರೋ, ಯಾರು ನಾಮರೂಪಾತ್ಮಕವಾದಂತಹ ಈ ವಿಶ್ವವನ್ನು ಸಮಾನ ದೃಷ್ಟಿಯಿಂದ ಕಾಣ್ತಾರೋ, ಯಾರಿಗೆ ಎಲ್ಲರ ಬಗ್ಗೆ ಮೈತ್ರಿ ಭಾವವಿರ್ತದೆಯೋ ಅವನು ಬ್ರಾಹ್ಮಣನಾಗ್ತಾನೆ. ಕೌಶಿಕನಾದ ನಾನು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣಬೇಕು, ಈ ವಿಶ್ವಕ್ಕೆ ಮಿತ್ರನಾಗಬೇಕು ಎಂಬ ಆಶಯವುಳ್ಳವನಾಗಿ ವಿಶ್ವಾಮಿತ್ರನೆಂಬ ಹೆಸರನ್ನೂ ಇಟ್ಟುಕೊಂಡೆ. ಮನೀಷಿಗಳ ಆಶೆ ಏನಿತ್ತು? ಈ ಪ್ರಪಂಚದಲ್ಲಿ ಎಲ್ಲರೂ ಪುಣ್ಯಾತ್ಮರೇ, ಯಾರನ್ನೂ ಪಾಪಿ ಎಂದು ನಾವು ತಿರಸ್ಕರಿಸುವ ಹಾಗಿಲ್ಲ. ಅಮೃತಸ್ಯ ಪುತ್ರ. ಈ ಉದಾತ್ತವಾದಂತಹ ಕಲ್ಪನೆಯಲ್ಲಿ ಇವ ಬ್ರಾಹ್ಮಣ, ಇವ ಕ್ಷತ್ರಿಯ, ಇವ ವೈಶ್ಯ, ಈ ಭೇದ ಭಾವದಲ್ಲಿ ಈ ವಿಶ್ವವನ್ನು ಆರ್ಯವನ್ನಾಗಿಸಬೇಕು. ಅದಕ್ಕಾಗಿಯೇ ನೂತನವಾದಂತಹ ಮಂತ್ರವೊಂದು ನಿರ್ಮಾಣವಾಗಬೇಕು. ಈ ಸದಾಶಯವನ್ನು ಋಷಿ ಮುನಿಗಳಿಂದ ತಿಳಿದ ನಾನು ಕೃಣ್ವಂತೋ ವಿಶ್ವಮಾರ್ಯಂ ಮಾಡ್ತೇನೆ, ಮಂತ್ರರಷ್ಟಾರನಾಗ್ತೇನೆ, ಮಹರ್ಷಿ ಆಗ್ತೇನೆ, ಬ್ರಹ್ಮ ಋಷಿ ಆಗ್ತೇನೆ. ಈ ದೃಢವಾದ ಸಂಕಲ್ಪವುಳ್ಳವನಾಗಿ ಈ ಕ್ಷೇತ್ರದಲ್ಲಿ ತಪಶ್ಚರ್ಯೆಯಿಂದಿದ್ದೇನೆ. ದೀರ್ಘಕಾಲೀನವಾದಂತಹ ತಪಸ್ಸು ಫಲಪ್ರದವಾಯಿತು ಎಂಬ ಆಶೆಯುಂಟು, ನಿರ್ಣಯವೂ ಉಂಟು. ದೇವತೆಗಳು ಈಗಾಗಲೇ ಹೇಳಿದರು ನೀನು ರಾಜಋಷಿ. ನನ್ನ ಉದ್ದೇಶ ಅದಲ್ಲ. ನನ್ನ ಗುರಿ ದೂರದಲ್ಲಿದೆ. ಬ್ರಹ್ಮ ಋಷಿಯಾಗಬೇಕು, ಮಹಾಬ್ರಾಹ್ಮಣನಾಗಬೇಕು. ಪಥ ದುರ್ಗಮವಾಗಿದೆ.
ಸಾಧಿಸಿದರೆ ಮನುಷ್ಯನಿಗೆ ಅಸಾಧ್ಯವಾದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸಾಧಿಸಿದರೆ ಸಬಳವನ್ನು ನುಂಗಬಹುದು, ಸುಮ್ಮನಿದ್ದರೆ ಅಗುಳು ಅಜೀರ್ಣವಾಗ್ತದೆ. ನಿರಂತರವಾದ ಪ್ರಯತ್ನದಿಂದ ಇರುವೆಯು ಅರೆಯಲ್ಲಿ ಗುರುತನ್ನುಂಟು ಮಾಡುವುದಕ್ಕೆ ಶಕ್ತವಾಗುವುದಂತೆ ಮನುಷ್ಯನಿಗೆ ಅಸಾಧ್ಯವಾದ್ದೇನು. ಆದ್ದರಿಂದಲೇ ಅದನ್ನು ಪಡೆಯಬೇಕಾಗಿದ್ದರೆ ತಪಸ್ಸು ತಪಸ್ಸು ತಪಸ್ಸು. ಧ್ಯಾನಮಗ್ನಾಗಿದ್ದೇನೆ, ಯಾವುದು ನನ್ನ ಲಕ್ಷ್ಯವೋ ಅದು ಕಣ್ಣಿದಿರಿಗಿದೆ. ಅದನ್ನು ಪಡೆಯಬೇಕಾಗಿದ್ದರೆ ಯಾರು ಯಾರು ಸಿನಪತೆ ಜಗಾಧಿತನಯರಂಗಿಯ ಕಂಡು ಜನಪನಾದೆಗೆ ಬಲ ಬಂದು ಘನ ಭಕ್ತಿಯಿಂದ ಪಂಕನೆ ಕೈದು ನಿಲ್ಲಲಾಗ ಪುನೆಯ ಸೂರಿದನು ಕಣದೆರೆದು. ಮಹಾತ್ಮರಾದ ಕೌಶಿಕರ ಚರಣಾರವಿಂದಗಳಿಗೆ ಅಭಿವಾದನಗಳು. ದೂರ ನಿಲ್ಲು, ದೂರ ನಿಲ್ಲು. ದೂರ ನಿಲ್ಲೆಲವೋ ನೀನಾರು ನೀನಾರು ಚಂಡಾಲ ಶರೀರ ಅಜಿನುದಿಗೆ ನಿನ್ನ ಪ್ರಕೃತಿ ಈ ಪ್ರಕೃತಿ ವೀರರಂತೆ ಹುದು ತತ್ಕಾರಣ ಏಳಲು ಆರಶಿಗೆಲ್ತನಾರು ಬದಿ ದೂರವಿಲ್ಲ. ಖಿನ್ನನಾಗಬೇಡ. ನಿನ್ನ ಪ್ರಕೃತಿಯಲ್ಲೇ ಏನೋ ಬದಲಾವಣೆಯಾಗಿದೆ ಎಂಬುದನ್ನು ನೋಡಿದಾಗಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಒಬ್ಬನ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ವಸ್ತ್ರ, ವಪು, ವಾಕ್ಯ, ವಿದ್ಯಾ, ವಿನಯ ಇವುಗಳ ಮೇಲಿಂದ ಅವನೆಂಥವನು ಎಂಬುದನ್ನು ಗುರುತಿಸುತ್ತೇವೆ. ನಿನ್ನ ಆಕೃತಿ ಭವ್ಯವಾಗಿದೆ, ನಿನ್ನ ಮೈ ಮೇಲಿರುವಂತಹ ಬಟ್ಟೆಗಳು ಚೆನ್ನಾಗಿವೆ, ನಿನ್ನ ವಾಕ್ಯಗಳಲ್ಲಿ ಖಾಲಿತ್ಯವಿಲ್ಲ. ದೂರ ನಿಂದು ನಮಸ್ಕರಿಸಿದ ನೀನು ವಿನಯಶೀಲನೆಂಬುದನ್ನು ತೋರಿಸಿಕೊಡುತ್ತಿದೆ. ಈ ವಿನಯ ವಿದ್ಯಾವಂತನಿಗೆ ಮಾತ್ರವೇ ಬರುತ್ತದೆ. ಆದುದರಿಂದ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ನನಗುಂಟು. ಹೇಳಪ್ಪ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಹೇಳು ಹೇಳು ಹೇಳು. ಲಾಲಿಸಬೇಕು ಲಾಲಿಸಬೇಕು. ಕೇಳುಯ್ಯ ಕುಶನಾಭಜಾತ ಸಂಜಾತ ಕುಶನಾಭಜಾತ ಸಂಜಾತ ಶೀಲ ತ್ರಿಶಂಕೂನ ಪೇಳ್ವೆ ವಿಖ್ಯಾತ ಶೀಲ ತ್ರಿಶಂಕೂನ ಪೇಳ್ವೆ ವಿಖ್ಯಾತ ವರಕ್ರತುಷದ ಬಂದು ಮಾಡಿ ಬಳಿಕ ನಾನು ನರತನು ಸಹಿತೈದಿ ಸುರಪತಿ ವರಕ್ರತುಷತ ಬಂದು ಮಾಡಿ ಬಳಿಕ ನಾನು ನರತನು ಸಹಿತೈದಿ ಸುರಪತಿ ಪುರದೆ ಇರುವಡೆ ನಿಲ್ದೊಂದು ಮಖವ ಮಾಡಿಸದಂತು ಇರುವಡೆ ನಿಲ್ದೊಂದು ಮಖವ ಮಾಡಿಸಿರಂತು ಅರುಗಿದ ಗುರುಗಳಿಗೆ ಮಣಿದ ಬರಡಿಗಳಿಗೆ ಕೇಳಯ್ಯ ಕುಶನಾಭಜಾತ ಸಂಜಾತ ಕೇಳಯ್ಯ
ಮಹಾತ್ಮ, ಏನು? ಭವ್ಯವಾದಂತಹ ಕುಲಗೌರವವೊಂದನ್ನು ಉತ್ತರೋತ್ತರವಾಗಿ ಮುನ್ನಡೆಸುವಂತಹ ಸತ್ಸಂಕಲ್ಪಕ್ಕೆ ಬದ್ಧರಾದವರು ತಾವುಗಳು. ಕುಶನಾಭಜಾತ ಸಂಜಾತರಾಗಿ ಕುಶಿಕ ವಂಶ ಪ್ರದೀಪಕರಾಗಿ ಕೌಶಿಕರಾಗಿಯೇ ಲೋಕದಲ್ಲಿ ವರ್ತಮಾನ ಕಾಲಕ್ಕೆ ಗುರುತಿಸಲ್ಪಟ್ಟವರು. ಒಬ್ಬಾತ ಕುಲಾಚಾರದ ಘನತೆಯನ್ನು ಅರ್ಥವಿಸಿಕೊಂಡು ಬದುಕಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದವನಿಗೆ ಇನ್ನೊಬ್ಬ ಕುಲವಂತನ ಪತನ ಮನಸ್ಸಿಗಷ್ಟು ಹಿತವಾಗಿ ಪರಿಣಮಿಸಲಾರದು. ತರಣಿವಂಶ ಪ್ರದೀಪಕನು ನಾನು, ಸತ್ಯವ್ರತ ನಾಮಕನು. ಸತ್ಯವ್ರತನೇ ಲೋಕವೆಲ್ಲ ತ್ರಿಶಂಕುವೆಂದೇ ಗುರುತಿಸುತ್ತಿರುವ ಹತಭಾಗ್ಯ ನಾನು. ಅಯ್ಯ, ಎಳವೆಯಲ್ಲೇ ಉದ್ದೇಶಪೂರ್ವಕವಾಗಿ ಅರಿತು ಮಾಡಿದುದಲ್ಲದೆ ಹೋದರೂ ಆಗಿ ಹೋದ ಪ್ರಮಾದ ಅಪರಾಧವಾಗಿ ನನ್ನ ಜೀವನದಲ್ಲಿ ಗುರುತಿಸಲ್ಪಟ್ಟಿತು. ಅನಿವಾರ್ಯ ಕಾಲಕ್ಕೆ ದೇಹಧಾರಣೆಗೆ ಅನ್ಯತಾ ದಾರಿಯಿಲ್ಲದೆ ಹೋಮಧೇನುವನ್ನೇ ಕಡಿದು ಭಕ್ಷಿಸಿ ಧರ್ಮ ಸಾಧನೆಗೆ ಮಾಧ್ಯಮವಾದ ಶರೀರವನ್ನು ಉಳಿಸಿಕೊಳ್ಳೋಣ ಅನ್ನುವಂತಹ ಹಂಬಲದಿಂದ ಮುಂದುವರಿದರೂ ಅಪರಾಧವಾಗಿ ಪರಿಗಣಿತವಾಯಿತು. ಸಂಸ್ಕರಿಸದೆ ಆಹಾರವನ್ನು ಸ್ವೀಕರಿಸಿದೆ ಅನ್ನುವಂತಹ ಪಾಪ ನನ್ನನ್ನು ತಟ್ಟಿ ತ್ರಿಶಂಕುವಾಗಿಯೇ ಗುರುತಿಸಲ್ಪಟ್ಟೆ. 3 ಅಪರಾಧಗಳು ಗೂಟದೋಪಾದಿಯಲ್ಲಿ ನನ್ನ ಜೀವನದಲ್ಲಿ ಒದಗಿತ್ತು. ನಿಬಂಧನ ಪುತ್ರ, ಹೌದು. ತಂದೆಯ ಆಜ್ಞಾನುವರ್ತಿಯಾಗಿ 12 ವರ್ಷಗಳ ಕಾಲ ಹೊಲಗೇರಿಯಲ್ಲಿದ್ದ ನೀನು, ಹೌದು, ಅವರನ್ನು ಉದ್ಧರಿಸುವುದರೊಂದಿಗೆ ನಿನ್ನ ಯಶಸ್ಸನ್ನು ಕಂಡುಕೊಂಡೆ. ದೀನರ ಮೇಲೆ, ದಲಿತರ ಮೇಲೆ ನಿನಗಿರುವಂತಹ ಅನುಗ್ರಹ ದೃಷ್ಟಿಯೇನು ಇದನ್ನು ಎಲ್ಲರೂ ತಿಳಿಯುವಂತಾಯಿತು. ವಸಿಷ್ಠಾಶ್ರಮದಲ್ಲಿ ಅಧ್ಯಯನವನ್ನು ನಡೆಸಿ ನೀನು ಬರುವ ಹೊತ್ತಿಗೆ ನಿನ್ನ ತಂದೆಯಿಂದಲೇ ನೀನು ಹೊರಗುಳಿಯಬೇಕಾಯಿತು. ಹೌದು. ಆದರೂ ನಿನ್ನ ಹೃದಯದ ವೈಶಾಲ್ಯವನ್ನು, ನಿನ್ನ ಹೃದಯಸ್ಥವಾದಂತಹ ದಿವ್ಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ತ್ರಿಶಂಕು ಎಂದು ಕರೆದರು. ಹೌದು. ಹಸಿವೆಯಿಂದ ಒದ್ದಾಡುತ್ತಿರುವವನು ಯಾವುದು ಏನು ಎಂಬುದನ್ನು ನೋಡುವುದಕ್ಕಿದೆ. ಹಸಿವೆ ನಿವಾರಣೆಯೇ ಅವನಿಗೆ ಮುಖ್ಯ. ಸಂಸ್ಕರಿಸಲ್ಪಟ್ಟಿದೆಯೋ ಇಲ್ಲವೋ ಎಂಬುದನ್ನು ನೋಡುವುದಕ್ಕಿಲ್ಲ. ಹಸಿವೆಯ ಕಿಚ್ಚು ಬಾಧಿಸುತ್ತಿರುವಾಗ ಅದನ್ನು ನಿವಾರಿಸಬೇಕು. ಯಾವ ಹೆಣ್ಣಿಗೆ ನೀನು ಗಂಡನಾಗುವೆನೆಂದು ಆಶ್ವಾಸನೆಯನ್ನು ನೀಡಿದೆಯೋ ಅವಳನ್ನು ಬಲಾತ್ಕಾರವಾಗಿ ಅನ್ಯನಿಗೊಪ್ಪಿಸಿದಾಗ ನೀನು ತಂದರೇನಂತೆ? ರಾಕ್ಷಸ ವಿವಾಹ ಪದ್ಧತಿ ಕ್ಷತ್ರಿಯರಿಗೆ ನಿಷಿದ್ಧವೇನೂ ಅಲ್ಲ. ಇದನ್ನೆಲ್ಲ ಪರ್ಯಾಲೋಚಿಸದೆ ನಿನ್ನನ್ನು ತ್ರಿಶಂಕು ಎಂದು ಕರೆದಾಗ ನೀನು ಖಿನ್ನನಾಗಬೇಕಾದ್ದೇ ಇಲ್ಲ. ನಿನ್ನನ್ನು ಪೀಠದಲ್ಲಿ ಕುಳ್ಳಿರು ಎಂದವ ನಾನು. ಧೈರ್ಯವಾಗಿ ಕುಳಿತಿದ್ದು ಯಜ್ಞಾದಿಗಳನ್ನು ನಡೆಸುತ್ತಾ ರಾಜಧರ್ಮವನ್ನು ಚಾಚು ತಪ್ಪದೆ ಎಲ್ಲರನ್ನೂ ಪಾಲಿಸಿದ ನಿನಗೆ ಈ ಸ್ಥಿತಿ ಯಾಕೆ ಬಂತಪ್ಪ? ಯಾಕೆ ಬಂತು? ಕಾರಣವಿದೆ. ಗುರುವಿನ ಆಗ್ರಹವೇ ಇದಕ್ಕೆಲ್ಲ ಕಾರಣ. ಏನು? ಶತಕ್ರತುವನ್ನು ಪೂರೈಸಿ ಸಶರೀರವಾಗಿ ನಾಕಲೋಕವನ್ನೇರಬೇಕು ಅನ್ನುವಂತಹ ಅಪೇಕ್ಷೆಯಿಂದಲೇ ಯಾಗಾದಿಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ನಿರಾಶಾವಾದಿಗೆ ಪ್ರಪಂಚದಲ್ಲಿ ಬದುಕುವ ಹಕ್ಕೇ ಇಲ್ಲ. ಯಾವನೇ ಆಗಲಿ ತಾನು ಮೇಲೆ ಇರಬೇಕು ಎಂದು ಆಶೆಯುಳ್ಳವನಾಗ್ತಾನೆ. ಇದರಲ್ಲಿ ನಿನ್ನ ಅಪರಾಧವೇನಿದೆಯಯ್ಯ? ನೀನಂತವನಲ್ಲದೆ ಮೇಲ ಹೋಗುವುದಕ್ಕೆ ಮತ್ತಾರು ಅರ್ಹರು. ಆದರೆ ಅನ್ಯರಿಂದ ಮುಹೂರ್ತವನ್ನು ನಿರ್ಣಯಿಸಿ ಯಾಗ ನಿರ್ಣಯವನ್ನು ಕೈಗೊಂಡು ಗುರುಗಳಾದಂತಹ ವಸಿಷ್ಠರನ್ನೂ ಕಾಣುವುದಕ್ಕೆ ಹೋದರೆ ತಾನು ಬರಲಾರನೆಂದು ತಿರಸ್ಕರಿಸಿ ಬಿಟ್ರು. ಓಹೋ, ತಾನಲ್ಲದೆ ಬೇರೆ ಯಾರೂ ಯಜ್ಞವನ್ನು ಮಾಡಿಸುವುದಕ್ಕಿಲ್ಲ ಎಂಬ ಕಲ್ಪನೆಯ ವಸಿಷ್ಠನಿಗೆ ಬಂತೇನು? ಗುರುಪುತ್ರರನ್ನಾದರೂ ಆಚಾರ್ಯ ಸ್ಥಾನದಲ್ಲಿ ಕುಳ್ಳಿರಿಸಿ ಕ್ರತುಸಾಂಗವಾಗಿಸೋಣ. ಈ ನಿರ್ಣಯದಿಂದ ವಾಸಿಷ್ಠರನ್ನು 100 ಮಂದಿಗಳನ್ನು ಹೋಗಿ ನೋಡಿದೆ. ತಂದೆಯಂತೆ ಮಕ್ಕಳು ವೇದಜ್ಞರು, ಕರ್ಮಾಂಗಗಳನ್ನು ನಡೆಸುವುದಕ್ಕೆ ಅಧಿಕಾರವುಳ್ಳವರು. ಅವರಾದರೂ ನಡೆಸಬಹುದಿತ್ತಲ್ಲ. ತಂದೆಯಂತೆ ಬುದ್ಧಿಯನ್ನು ಹೊಂದಿದವರು. ಏನು?
ಆದ್ದರಿಂದಲೇ ಅವರು ತಾವು ಬರುವುದಿಲ್ಲ ಅಂತಲೇ ಹೇಳಿದರು. ಆ ಕಾಲಕ್ಕೆ ಪಕ್ಕನೆ ಒಂದು ಮಾತು ನನ್ನಿಂದ ಆಡಿ ಹೋಯಿತು. ಏನಪ್ಪ? ನೀವಲ್ಲದೇ ಇದ್ದರೇನು ಪ್ರಪಂಚದಲ್ಲಿ ಯಾರು ಪ್ರಾಜ್ಞರಿದ್ದಾರೆ ಅಂತ ಹುಡುಕಿ ಅವರಿಂದಲಾದರೂ ಇದನ್ನು ಪೂರೈಸಿಕೊಳ್ಳುತ್ತೇನೆ. ಏನದರಲ್ಲಿ? ಆ ಕಾಲಕ್ಕೆ ಗುರುದ್ರೋಹವನ್ನೇ ಬಗೆಯುವುದಕ್ಕೆ ನೀನು ನಿರ್ಣಯಿಸಿರುವೆ. ಗುರುವಿನ ಸ್ಥಾನಕ್ಕೆ ನೀನು ಅಪಚಾರವನ್ನೇ ಕಲ್ಪಿಸಿರುವೆ. ಕೇವಲ ಪಿಸುಣತನವನ್ನು ಪ್ರದರ್ಶಿಸಿರುವ ನೀನು ಚಂಡಾಲನಾಗಿ ಹೋಗೆಂದು ಶಪಿಸಿದೆ. ಗುರುಶಾಪಕ್ಕೆ ಒಳಗಾದೆಯಾ? ಹೌದು. ಇಲ್ಲಿಗೇಕೆ ಬಂದೆ? ಉಳಿದಂತಹ ಒಂದು ಯಜ್ಞವನ್ನು ತಾವೇ ಪೂರೈಸಿ ನಾನು ಸಶರೀರವಾಗಿ ನಾಕವೇರು ಅವಕಾಶವನ್ನು ಒದಗಿಸಿಕೊಡಬೇಕು. ನನಗೆ ಯಾರೂ ಗತಿಯಿಲ್ಲ ಪ್ರಪಂಚದಲ್ಲಿ, ನಿಮ್ಮನ್ನೇ ಶರಣು ಹೊಕ್ಕಿದ್ದೇನೆ. ರಾಜೇಂದ್ರ, ಯೋಚಿಸಬೇಡ. ಪೂರ್ವದ್ವೇಷ ಕೃತಿಯನ್ನು ಕರಲಿ ಕಿಡಿಗಿಡಿಯಾಗಿ ಕೌಶಿಕ ಮುನಿ ಕಠೋರ ಧ್ವನಿಯೊಳಿಂತೆಂದನು ಮಹೇಶ್ವರಗೆ. ಏಕೆ ಬೆದರುವೆ ಮುನಿ ವಶಿಷ್ಠಗೆ? ರಾಜ ಸತ್ಯವ್ರತ, ಅಳುಕಿನಿಂದಲೇ ಬಂದು ನೀನು ನಮಸ್ಕರಿಸಿದೆ. ನೀವು ಆಗುವುದಿಲ್ಲ ಅಂತ ಕೈ ಬಿಟ್ಟರೆ ಮತ್ತೆ ಗತಿ ಇಲ್ಲ ನನಗೆ. ಯಜ್ಞಗಳನ್ನು ನಡೆಸುವುದಕ್ಕೆ ತಾವು ಮಾತ್ರವೇ ತಿಳಿದವರು. ನಾನೋ ನನ್ನ ಸಂತಾನದವರೋ ಈ ಯಜ್ಞವನ್ನು ಪೂರೈಸಬೇಕು. ಈ ಕಲ್ಪನೆ ವಸಿಷ್ಠನಿಗೆ ವಾಸಿಷ್ಠರಿಗೆ, ಈ ಲೋಕವೆಲ್ಲ ಅವರಿಗೆ ವಿಕ್ರೀತವಾದುದೇನೂ ಅಲ್ಲ. ಒಬ್ಬನಿಗಿಂತ ಒಬ್ಬ ಸಮರ್ಥನಿರ್ತಾನೆ, ವಿದ್ವಾಂಸನಿರ್ತಾನೆ, ವೇದಜ್ಞನಿರ್ತಾನೆ. ಈ ಕಲ್ಪನೆಯೂ ಅವರಿಗೆ ಇಲ್ಲದೆ ಹೋಯಿತಲ್ಲ. ವಾಸಿಷ್ಠರ ಶಾಪದಿಂದ ನಿನಗೆ ಬಂದಿರುವಂತಹ ನೀಚತ್ವವೇನಿದೆಯೋ ಅದರ ಬಗ್ಗೆ ನೀನು ಎಲ್ಲಿನಿತು ಯೋಚಿಸಬೇಕಾದ್ದಿಲ್ಲ. ಈ ಲೋಕದಲ್ಲಿ ಎಂತೆಂಥವರಿದ್ದಾರೆ ಎಂಬುದನ್ನು ಇನ್ನಾದರೂ ನೀನು ಜ್ಞಾಪಕಕ್ಕೆ ತಂದುಕೋ. ನಿನ್ನ ಇಷ್ಟಾರ್ಥವನ್ನು ಪೂರೈಸುವುದಕ್ಕೆ ನಾನಿದ್ದೇನೆ. ಏನೇನೂ ಯೋಚಿಸಬೇಕಾದ್ದಿಲ್ಲ. ನಿನ್ನಿಂದಲೇ ಸತ್ಕರ್ಮಗಳನ್ನು ನಡೆಸಿ ನಿನ್ನನ್ನು ನಾಕಕ್ಕೆ ಕಳುಹಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಹೌದೇ? ನಿನಗೆ ಬೇಕಾಗಿರುವುದು ಸ್ವರ್ಗ ತಾನೆ? ಹೌದು. ಸ್ವರ್ಗ ತಾನೆ. ಮನುಷ್ಯನ ಕಾಮಧೇನು ಎಂದರೆ ಯಜ್ಞ. ಯಜ್ಞಾದಿಗಳಿಂದ ಪಡೆಯುವುದಕ್ಕೆ ಅಸಾಧ್ಯವಾದುದು ಎಂದು ಯಾವುದೂ ಇಲ್ಲ. ನಿನ್ನಿಂದಲೇ ಅಮಲಾಧ್ವರವನ್ನು ನಡೆಸಿ ನಿನಗೆ ಸ್ವರ್ಗವನ್ನು ಸೇರುವುದಕ್ಕೆ ಬೇಕಾಗಿರುವ ಅನುಕೂಲತೆಗಳನ್ನು ನಾನು ಮಾಡಿಕೊಡ್ತೇನೆ. ಅನುಗ್ರಹೀತನಾದ ನನ್ನನ್ನು ಗುರುವೆಂದು ನೀನು ಒಪ್ಪಿಕೊಳ್ಳಬೇಕಾದುದು ಅಗತ್ಯ. ಒಪ್ಪಿಕೊಂಡೆ, ಈ ಕ್ಷಣಕ್ಕೆ ಒಪ್ಪಿಕೊಂಡೆ. ಗುರುವೆನಿಸಿ ನಿನ್ನಿಂದ ಅಮಲಾಧ್ವರವನ್ನು ನಡೆಸಿ ಸ್ವರ್ಗ ಲೋಕಕ್ಕೆ ನಿನ್ನನ್ನು ನಾನು ಕಳುಹಿಸ್ತೇನೆ. ಒಳ್ಳೆಯದು. ಹಾಗಿದ್ರೆ ಇನ್ನು ಯಾವಾಗ ಅದನ್ನು ಮಾಡಿ ಪೂರೈಸೋಣ? ಯೋಚಿಸಬೇಡ. ನೀನು ನಾನು ಮಾತ್ರ ಇದ್ದು ಈ ಯಜ್ಞವನ್ನು ನಡೆಸಬೇಕಾದುದಲ್ಲ. ಮತ್ತೆ ನಿನ್ನ ಪುರಜನರೆಲ್ಲರೂ ನೋಡುವಂತೆ ವಸಿಷ್ಠನೋ ವಾಸಿಷ್ಠನೋ ಅವರೂ ಕಂಡು ಬೆಳಗಾಗುವಂತೆ ಅಯೋಧ್ಯೆಯವರು ಎಲ್ಲಿ ಯಜ್ಞಾದಿಗಳನ್ನು ನಡೆಸುತ್ತಿದ್ದರು ಆ ಸರಯೂ ನದಿ ತೀರವನ್ನು ಸೇರೋಣ. ಯಜ್ಞಗಳಿಗೆ ಬೇಕಾಗಿರುವಂತಹ ಸಕಲ ಸಂಭಾರಗಳನ್ನು ಒದಗಿಸುವ ಹೊಣೆ ನಿನಗಿದೆ. ಸರಿ, ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಯಜ್ಞವನ್ನು ನಡೆಸಿ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸ್ತೇನೆ. ಯಾಗಕ್ಕೆ ಬೇಕಾದಂತಹ ಸಂಭಾರಗಳನ್ನೆಲ್ಲ ನಾನು ರೂಢಿಸ್ತೇನೆ. ಯಜ್ಞಕ್ಕೆ ಬೇಕಾದ ಋತ್ವಿಜರನ್ನೆಲ್ಲ ತಾವೇ ನಾನು ಬರಿಸಿಕೊಳ್ತೇನೆ. ಸರಿ ಸರಿ. ಅಂದ್ರೆ
4 ವೇದಗಳನ್ನು ಸರಿಯಾಗಿ ಬಲ್ಲ, ಶಾಂತ ಘೋರ ಕರ್ಮಗಳನ್ನು ನಡೆಸಬಲ್ಲ ಯಮದಗ್ನಿ ಈ ಯಜ್ಞಕ್ಕೆ ಬ್ರಹ್ಮನಾಗಿರಲಿ. ಸರಿ ಸರಿ. ಏನೇ ನ್ಯೂನಾತಿರೇಕಗಳುಂಟಾದರೂ ಅದನ್ನು ಸರಿಪಡಿಸುವುದಕ್ಕೆ ಆತ ಶಕ್ತನಿದ್ದಾನೆ. ನಾನು ಅಧ್ವರ್ಯವಾಗಿ ಈ ಯಜ್ಞವನ್ನು ನಡೆಸಿಕೊಡ್ತೇನೆ. ಹೋಗೋಣ. ಸರಿ ಸರಿ. ಅನಿತರಳಿತ್ತಲ್ ಕೌಶಿಕ ಮುನಿಪಾಲಂ ಹವ್ಯಭಾಗದಾನಗೆ ಕ್ರಮತಿಯು ಅನಿವಿಷರಂ ಕರೆಯಲ್ಕದ ಬನ್ನಿ ದೇವತೆ. ಅನಿಮಿಷರಂ ಕರೆಯಲ್ಕದ ರದುವಂ ಬಲಾರಿ ಸಭಿಕರ್ಗ್ಯಂತವು ಸರಯೂ ನದಿ ತೀರದಲ್ಲಿ ಭವ್ಯವಾದಂತಹ ದೇವೈದನ ಸಿದ್ಧವಾಗಿದೆ. ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಿದ ವಾಸ್ತುಶಿಲ್ಪಜ್ಞ ಹೇಳ್ತಾನೆ, ಈ ಯಜ್ಞ ಪೂರ್ತಿಯಾಗುವ ಲಕ್ಷಣ ನನಗೆ ಕಾಣುವುದಿಲ್ಲ. ಅದ್ಯಾಕೆ ಹಾಗೆ ಖಂಡಿತ ಅವನಿಗೆ? ಆದರೆ ಯಾವನೂ ಇದರ ಕರ್ತನು ಅವನ ಇಷ್ಟ ಸಿದ್ಧಿಯಾಗ್ತದೆ. ನಿನ್ನ ಆಶೆಯಂತೆ ನೀನು ಸ್ವರ್ಗಕ್ಕೆ ಹೋಗುವುದಂತೂ ನಿಶ್ಚಯ. ವೇದಗಳಲ್ಲಿ ಮನುಷ್ಯನು ಸದೇಹಿಯಾಗಿ ಸ್ವರ್ಗಕ್ಕೆ ಹೋಗುವಂತಹ ಯಜ್ಞವೊಂದು ಈವರೆಗೆ ಹೇಳಲ್ಪಟ್ಟಿದೆ. ಆದುದರಿಂದಲೇ ನೂತನವಾಗಿ ಇದಕ್ಕೆ ಬೇಕಾಗಿರುವ ಮಂತ್ರಾದಿಗಳನ್ನು ದೇವತೆಗಳನ್ನು ನಾವು ಗುರುತಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಅಥರ್ವಾಂಗೀರಸರನ್ನು ಪ್ರಾರ್ಥಿಸಿದಾಗ ಹೀಗೊಂದು ಯಜ್ಞವನ್ನು ಮಾಡಬಹುದು ಎಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ. ಅಶ್ವಮೇಧಗಳನ್ನು ಮಾಡಿದ ಮಹಾತ್ಮನೀತ. ಆದುದರಿಂದಲೇ ದೇವತೆಗಳ ಪೂರ್ಣಾನುಗ್ರಹದಿಂದ ಇವನಿಗೆ ಸ್ವರ್ಗವನ್ನು ಸೇರುವ ಅಧಿಕಾರ ಪ್ರಾಪ್ತವಾಗಿದೆ. ಆದರೆ ಗುರು ಶಾಪದಿಂದ ಬಂದಿರುವ ಚಂಡಾಲತ್ವವನ್ನು ನಿವಾರಿಸಬೇಕು. ಅದಕ್ಕಾಗಿಯೇ ಮಂತ್ರ ಪುರಸ್ಸರವಾಗಿ ಮಂತ್ರ ಜಲವನ್ನು ನಿನಗೆ ಪ್ರೋಕ್ಷಿಸಿ ನಿನ್ನಲ್ಲಿರುವ ಚಂಡಾಲತ್ವವನ್ನು ಆಕರ್ಷಿಸಿ ಪ್ರತ್ಯೇಕವಾಗಿ ಮರದಲ್ಲಿ ಕಟ್ಟಿಟ್ಟಿದ್ದೇನೆ. ನಿನ್ನ ದೇಹ ಮೊದಲಿನಂತೆ ತೇಜೋ ವಿರಾಜಿತವಾಗಿದೆ. ಹೌದು, ನೋಡು. ಈಗ ನಿನ್ನ ಮೈಯನ್ನು ನೀನೊಮ್ಮೆ ನೋಡಿಕೋ. ಅದೇವತೆ ಸ್ವರ್ಗವನ್ನು ಸೇರುವ ಹಾಗಿಲ್ಲ. ಸೇರಿರೋ ಅಲ್ಲಿರುವಂತಹ ಸೌಕರ್ಯಗಳು ಆತನಿಗೆ ಲಭಿಸುವ ಹಾಗಿಲ್ಲ. ಮರ್ತ್ಯ ದೇಹ ಅಮರವಾಗಬೇಕು, ಮೃಣ್ಮಯವಾದುದು ಚಿನ್ಮಯವಾಗಬೇಕು. ಅದಕ್ಕಾಗಿಯೇ ನಾನು ಅಶ್ವನಿ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದೆ. ವರುಣದೇವನ ಅನುಗ್ರಹವಾಗಲಿ ಎಂದು ಯಾಚಿಸಿದೆ. ನಿನ್ನ ಒಪ್ಪಿಗೆಯನ್ನು ಪಡೆದು ನಿನ್ನ ದೇಹದಲ್ಲಿರುವ ಮೃತ್ಯುಪಾಶವನ್ನು ವರುಣಪಾಶವನ್ನು ಅದು ಅವರು ಬೇರ್ಪಡಿಸಿದ್ದಾರೆ. ನಿನ್ನ ದೇಹ ಈಗ ತೈಜಸ ದೇಹವಾಗಿದೆ. ರೆಕ್ಕೆ ಇಲ್ಲವಾದರೂ ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದಕ್ಕೆ ನೀನೀಗ ಸಮರ್ಥನಾಗಿರುವೆ. ಪೃಥ್ವಿ ಭೂತಾಂಶದ ಹೊರ ಹೊದಿಕೆ ನಿನ್ನ ಶರೀರದಲ್ಲಿ ಇರುವ ತನಕ ನೀನು ಈ ಭೂಮಿಯನ್ನು ಬಿಟ್ಟು ಮೇಲೆ ಇರುವ ಹಾಗಿಲ್ಲ. ಯಜ್ಞ ಪೂರ್ಣಾಹುತಿಯಾಗದೆ ನಿನ್ನ ಆಶೆಯನ್ನು ಫಲಿಸುವಂತೆ ಮಾಡುವುದಕ್ಕೂ ಆಗುವುದಿಲ್ಲ. ಆದ್ದರಿಂದಲೇ ಸೋಮಯಾಗವನ್ನು ನಾನು ನಿರ್ಣಯ ಮಾಡಿದುದು. ಸೋಮವನ್ನುಂಟಂತಹ ದೇವತೆಗಳು ಯಾರು ತಮ್ಮನ್ನು ಪ್ರಾರ್ಥಿಸ್ತಾರೋ, ಯಾರು ಅನುಗ್ರಹವನ್ನು ಮಾಡ್ತಾರೋ ಅವರಿಗೆ ಬೇಕಾದುದನ್ನು ನೀಡಬಲ್ಲರು. ಸೋಮದ ಪ್ರಭಾವವೇ ಅದು. ಆದುದರಿಂದ ದೇವತೆಗಳು ಈ ಹವಿಯನ್ನುಂಡು ಈ ಸೋಮವನ್ನು ಕುಡಿದು ತೃಪ್ತರಾಗಿ ನಿನ್ನ ಇಷ್ಟವನ್ನು ಕರುಣಿಸಬೇಕು. ಸ್ವರ್ಗಲೋಕದಲ್ಲಿ ಇರಬೇಕೆಂದು ಹೇಳುವುದಕ್ಕೂ ಹೋಗಬೇಕೆಂದು ಹೇಳುವುದಕ್ಕೂ
ಅಧಿಕಾರವುಳ್ಳವನು ಇಂದ್ರ. ಹ್ಮ್ ಇಂದ್ರನ ಆಜ್ಞೆ ಇಲ್ಲದೆ, ಇಂದ್ರನ ಒಪ್ಪಿಗೆ ಇಲ್ಲದೆ ದೇವಲೋಕದಲ್ಲಿ ಯಾವುದು ಅತ್ತಿತ್ತ ಆಗುವುದೂ ಇಲ್ಲ, ಚಲಿಸುವುದೂ ಇಲ್ಲ. ಹ್ಮ್ ನಿನಗೆ ಸ್ವರ್ಗದಲ್ಲಿ ವಾಸವನ್ನು ಒದಗಿಸಿಕೊಡಬೇಕಾಗಿದ್ದರೆ ಇಂದ್ರಾನುಗ್ರಹ ಆಗಲೇಬೇಕು. ಆದೀತಲ್ಲ. ಯಜ್ಞಗಳಲ್ಲಿ ಹ್ಮ್ ಪ್ರಥಮ ಆರಾಧ್ಯ ಸ್ವರ್ಗಾಧಿಪತಿ. ಓ ಆದುದರಿಂದಲೇ ಆತನನ್ನು ಹ್ಮ್ ಹವಿಸ್ಸನ್ನು ನೀಡುವಾಗ ಹ್ಮ್ ಕರೆದು ಹ್ಮ್ ಭಕ್ತಿಯಿಂದ ನಾವು ಸಮರ್ಪಿಸಬೇಕಾಗ್ತದೆ. ಹ್ಮ್ ಅಗ್ನಿಮುಖರಾದಂತಹ ದೇವತೆಗಳು ಹ್ಮ್ ಅಗ್ನಿಯ ಮೂಲಕ ನಾವು ಯಾವುದನ್ನು ನೀಡುವೆವೋ ಅದನ್ನೆಲ್ಲ ಸ್ವೀಕರಿಸ್ತಾರೆ. ಓ ಆದ್ದರಿಂದ ಹ್ಮ್. ಮೊದಲಾಗಿ ಹ್ಮ್. ಇಂದ್ರನಿಗೆ ಹವಿಸ್ಸನ್ನು ಸರಿ ಸರಿ ಸರಿ. ಬರ್ತಾನೆ. ಇಂದ್ರ ಬಂದೇ ಬರ್ತಾನೆ. ಬಂದಾನಲ್ಲ